ಮಹಾತ್ಮರ ಪ್ರತಿಮೆಗಳಿಗೆ ಹೂಮಾಲೆಗಳನ್ನು ಅರ್ಪಿಸಿ ಅವುಗಳಿಗೆ ಗೌರವ ಸೂಚಿಸುವುದು ದೇಶಭಕ್ತಿಯೇ. ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಗಳನ್ನು ಬಹಳ ಜೋರಾಗಿ ಕೂಗುವುದು ದೇಶಭಕ್ತಿಯೇ. ಅಥವಾ ಮಹಾನ್ ರಾಷ್ಟ್ರ ಪುರುಷರ ಪ್ರತಿಮೆಗಳನ್ನು ಇಟ್ಟವರ ಜಯಂತಿಯ ದಿವಸ ಅವರಿಗೆ ಹೂಮಾಲೆಗಳನ್ನು ಹಾಕಿ ಗೌರವಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವುದು ದೇಶಭಕ್ತಿಯೇ. ಅಥವಾ ಭಾರತೀಯ ಸೇನೆಯಲ್ಲಿ ಸೇರಿಕೊಂಡು ಬಂದೂಕುಗಳನ್ನು ಹಿಡಿದುಕೊಂಡು ನಮ್ಮ ರಾಷ್ಟ್ರ ಸೇವೆ ಮಾಡುವುದು ದೇಶಭಕ್ತಿಯೇ. ಅಥವಾ ನಮ್ಮಂಥ ಲಕ್ಷಾಂತರ ಸೈನಿಕರು ಭಾರತದ ಗಡಿಯಲ್ಲಿ ಹಗಲಿರುಳೆನ್ನದೆ ಮಳೆ ಗಾಳಿ ಬಿಸಿಲು ಯಾವುದೊಂದನ್ನು ಲೆಕ್ಕಿಸದೆ ತಮ್ಮ ಪರಿವಾರವನ್ನೆಲ್ಲ ಬಿಟ್ಟು ಬಂದೂಕುಗಳನ್ನೆಲ್ಲ ಹಿಡಿದು ಈ ರಾಷ್ಟ್ರದ ರಕ್ಷಣೆ ಮಾಡ್ತಾರಲ್ಲ, ಅಂಥ ರಾಷ್ಟ್ರ ರಕ್ಷಣೆ ಮಾಡುವುದು ದೇಶಭಕ್ತಿಯೇ ಅಲ್ಲ ಶರಣರೇ. ನಿಜವಾಗಲು ಇದು ದೇಶಭಕ್ತಿ ಅಲ್ಲ. ದೇಶಭಕ್ತಿ ಕೇವಲ ಯಾವುದೋ ಒಂದು ನಮ್ಮ ಭಾರತದ ಭೂಭಾಗಕ್ಕೆ ಕೊಡುವ ಗೌರವ ದೇಶಭಕ್ತಿ ಅಲ್ಲ. ಕೇವಲ ಔಪಚಾರಿಕವಾಗಿ ರಾಷ್ಟ್ರೀಯ ಧ್ವಜವನ್ನು ಧ್ವಜಾರೋಹಣ ಮಾಡಿ ಅದಕ್ಕೆ ಸಲ್ಯೂಟ್ ಮಾಡುವುದು ದೇಶಭಕ್ತಿ ಅಲ್ಲ. ರಾಷ್ಟ್ರಕಂಡ ಮಹಾತ್ಮರಿಗೆ ಗೌರವ ನಮನವನ್ನು ಸಲ್ಲಿಸುವುದು ದೇಶಭಕ್ತಿ ಅಲ್ಲ. ಅಥವಾ ಗಡಿಯಲ್ಲಿ ನಿಂತು ಬಂದೂಕುಗಳನ್ನು ಹಿಡಿದುಕೊಂಡು ನನ್ನಂತೆ ಈ ಗಡಿಯ ರಕ್ಷಣೆಯನ್ನು ಮಾಡೋದು ದೇಶಭಕ್ತಿ ಅಲ್ಲ. ದೇಶಭಕ್ತಿ ಅಂತಂದ್ರೆ ಏನು? ಇದು ಜನಮನದ ಹೃದಯಂತರಾಳದಿಂದ ಬರುವ ದೇಶದ ಬಗ್ಗೆ ಪ್ರೇಮ, ರಾಷ್ಟ್ರದ ಬಗ್ಗೆ ಕಾಳಜಿ, ರಾಷ್ಟ್ರಕ್ಕಾಗಿ ಮಿಡಿಯುವ ಹೃದಯ ಮತ್ತು ಸಮಯ ಬಂದಾಗ ತನ್ನ ಪ್ರಾಣವನ್ನು ಸಹ ನಗುನಗುತ್ತ ರಾಷ್ಟ್ರಕ್ಕಾಗಿ ಸಮರ್ಪಿಸುವ ಭಾವ ಇರುತ್ತಲ್ಲ, ಅದು ನಿಜವಾದ ದೇಶಭಕ್ತಿ ಕಂಡ್ರೆ. ನನ್ನ ರಾಷ್ಟ್ರದ ಬಡವರು, ದೀನರು, ದಲಿತರ ಬಗ್ಗೆ ಮನದಲ್ಲಿ ಕಾಳಜಿ, ಪ್ರೇಮ ಉಕ್ಕಿ ಹರಿಯುತ್ತಲ್ಲ, ಅದು ನಿಜವಾದ ದೇಶಭಕ್ತಿ ಕಂಡ್ರೆ. ಪ್ರತಿ ಪುರುಷರಲ್ಲೂ ನನ್ನ ಅಣ್ಣ ತಮ್ಮಂದಿರ ಭಾವನೆಯನ್ನು ಕಾಣ್ತೀನಲ್ಲ, ಪ್ರತಿಯೊಂದು ಹೆಣ್ಣಿನ ಕಣ್ಣಲ್ಲಿ ನನ್ನ ತಾಯಿ ಮತ್ತು ತಂಗಿಯ ರೂಪವನ್ನು ಕಾಣ್ತೀವಲ್ಲ, ಅದು ನಿಜವಾದ ದೇಶಭಕ್ತಿ. ದೇಶದ ಪ್ರತಿಯೊಂದು ರಾಜ್ಯವೂ ಸಹಿತ ನಮ್ಮ ಮನೆಯ ಒಂದು ಕೋಣೆಯ ಥರ ಅನುಭವ ಆಗುತ್ತಲ್ಲ ನಮಗೆ, ಅದು ನಿಜವಾದ ದೇಶಭಕ್ತಿ. ಪ್ರಕೃತಿ ವಿಕೋಪಗಳು ಮತ್ತು ಯುದ್ಧಗಳಂತ ರಾಷ್ಟ್ರ ಸಂಕಷ್ಟಗಳನ್ನು ಎದುರಿಸುವಾಗ ನಮ್ಮ ಹೃದಯ ಒಡೆದು ದೂರಾಗುತ್ತಲ್ಲ, ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದು ನಿಜವಾದ ದೇಶಭಕ್ತಿ. ಮತ್ತು ನಮ್ಮ ರಾಷ್ಟ್ರ ಉನ್ನತಿಯ ಪಥದಲ್ಲಿ ಸಾಗುತ್ತಿರುವುದನ್ನು ಕಂಡು ರಾಷ್ಟ್ರ ಯಾವುದೇ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾಗ ನಾವು ಹರ್ಷೋಲ್ಲಾಸದಿಂದ ಪುಳಕಿತರಾಗ್ತೀವಲ್ಲ, ಅದು ನಿಜವಾದ ದೇಶಭಕ್ತಿ. ಅಂಥ ಭಾವನೆಯನ್ನು ನಾವು ಬೆಳೆಸಬೇಕು. ಯಾಕಂದರೆ ಪೂರ್ವ ಪ್ರಧಾನಿಗಳಾದಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾರೆ, भारत कोई भूमि का टुकड़ा नहीं, ये जीता जागता राष्ट्र पुरुष है, ये वंदन की धरती है, अभिनंदन की धरती है, ये अर्पण की भूमि है, तर्पण की भूमि है, यहाँ की नदी नदी हमारे लिए गंगा है, यहाँ की कंकड़ कंकड़ हमारे लिए शंकर है। हम जिएंगे तो इस भारत के लिए और मरेंगे तो इस भारत के लिए। मरने के बाद भी गंगा जल में बहती हुई हमारा बस्तियों को अगर कोई कान लगा कर सुनेगा तो एक ही आवाज आएगा, भारत माता की जय, भारत माता की जय. ಅದು ಕಂಡ್ರೆ ನಿಜವಾದ ದೇಶಭಕ್ತಿ. ಇಂದು ಸಮಸ್ತ ದೇಶ ಏನಾಗಿದೆ, ಪ್ರಾಮಾಣಿಕತೆ ಕೊರತೆಯಿಂದ ಕೊರಗ್ತಾ ಇದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಎಲ್ಲೆಂದರಲ್ಲಿ ಮೋಸವಂತನ ಕಪಟ ದುರಾಚಾರ ರಾರಾಜಿಸ್ತಾ ಇದೆ. ಮನುಷ್ಯರಲ್ಲಿ ಪರಸ್ಪರ ಸಂಬಂಧಗಳು ಅತ್ಯಂತ ಕಲುಷಿತ ಮತ್ತು ಸಂಕುಚಿತವಾಗಿವೆ. ಮೇಲು ಕೀಳು ಮನೋಭಾವನೆಗಳು ಬಿರುಕು ಬಿಟ್ಟು ಮನಸ್ಸುಗಳು ಏನಾಗ್ತಾ ಇವೆ, ನಮ್ಮೆಲ್ಲರ ಮನಸ್ಸುಗಳು ಕ್ಷೀಣಗೊಳ್ತಾ ಇವೆ. ಪರಸ್ಪರ ಜಾತಿ, ಮತ, ಧರ್ಮದ ಒಂದು ದ್ವೇಷದ ಭಾವನೆಗಳು ಈ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಮೂಡಿಸಿವೆ. ಅರಾಜಕತೆ ಮತ್ತು ಅಸಾಮಾಜಿಕ ತತ್ವಗಳು ನಗ್ನ ನೃತ್ಯವನ್ನು ಮಾಡುತ್ತಾ ಮಾನವತೆಯ ಕತ್ತನ್ನು ಎಸಗಾಗ್ತವೆ. ಇಂಥ ಪರಿಸ್ಥಿತಿಗಳಿಂದ ನಮ್ಮ ಮನಸ್ಸು ಕಲುಷಿತಗೊಂಡು ಅಶುದ್ಧವಾಗಿ ಬಿಟ್ಟಿದ್ದೀರಿ. ಇಂಥ ಶುದ್ಧವಾದ ಮನಸ್ಸುಗಳಿಂದ ಶುದ್ಧವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ನಿಜವಾಗ್ಲೂ ಇಲ್ಲ ರೀ, ನಿಜವಾಗ್ಲೂ ಇಲ್ಲ. ಈ ಶುದ್ಧವಾದ ನಮ್ಮ ಮನಸ್ಸು ಹೇಗಾಗಿದೆ ಅಂದರೆ ಪಕ್ಕ ಗಟತರಾಗಿದೆ. ನಮ್ಮ ಮನೆಯ ಮುಂದೆ ಹರಿಯುವ ನಾಲಿಗೆ ತರಾಗಿದೆ. ಆ ನಾಲುವೆಯನ್ನು ಸ್ವಚ್ಛಗೊಳಿಸಬೇಕಾದ್ರೆ ನಾವೇನು ಮಾಡಬೇಕು? ಅದಕ್ಕೆ ಇರುವ ಒಂದೇ ಒಂದು ದಾರಿ ಅಂದರೆ ಶುದ್ಧವಾದ ನೀರನ್ನು ನಾಲುವೆಯಲ್ಲಿ ಹರಿಸಬೇಕು. ಹಾಗೆ ಅಶುದ್ಧವಾಗಿರುವಂಥ ಈ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕಾದ್ರೆ ಈ ಮನಸ್ಸಿನಲ್ಲಿ ಶುದ್ಧವಾದ ವಿಚಾರಗಳನ್ನು ಹರಿಯಲಿಕ್ಕೆ ಬಿಡಬೇಕು. ಅಂಥ ಶುದ್ಧವಾದ ವಿಚಾರಗಳು ಎಲ್ಲಿ ಸಿಗ್ತವೆ ಅಂತಂದರೆ ಈ ನಮ್ಮ ಶರಣ ಸಮಾಗಮದಲ್ಲಿ ಸಿಗ್ತವೆ, ಪೂಜ್ಯರ ಜೊತೆ ಒಡನಾಟದಿಂದ ಸಿಗ್ತವೆ, ನಮ್ಮ ಬಸವಾದಿ ಪ್ರಮುಖರ ವಚನಗಳಲ್ಲಿ ಸಿಗ್ತವೆ, ನಮ್ಮ 12ನೇ ಶತಮಾನದ ಶರಣ ಸಂಕುಲದ ಒಂದು ವಚನ ಸಾಹಿತ್ಯವನ್ನು ಓದೋದರಲ್ಲಿ ಸಿಗ್ತವೆ. ಇಂಥ ಒಂದು ಸಮಾರಂಭಗಳಲ್ಲಿ ಸಿಗ್ತವೆ. ಅದಕ್ಕೆ ಶರಣ ಬಂಧುಗಳೇ, ಇಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ದಯವಿಟ್ಟು ಆಲಿಸಬೇಕು. ಮತ್ತು ನಮ್ಮ ಒಳಗಡೆ ನಮ್ಮ ನರನಾಡಿಗಳಲ್ಲಿ ಬಸವಾದಿ ಶರಣರನ್ನು ಮತ್ತು ಬಸವಣ್ಣನವರನ್ನು ನಾವು ಹರಿಯಲಿಕ್ಕೆ ಬಿಡಬೇಕು. ಶರಣ ಬಂಧುಗಳೇ, ಒಂದು ಮಾತನ್ನು ಕೇಳಿ, ಈ ವಚನಗಳು ಹೇಗಿದ್ದಾವೆ ಅಂತ
ವಚನಗಳು ಹೇಗಿದ್ದೇವೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಸಹ್ಯ ಪಡಬೇಡ. ಆಹಾ, ಎಂತ ಸುಂದರವಾದ ವಚನ ರೀ ಇದು. ಎಲ್ಲರೂ ಹಾಡ್ತಾರೆ, ಹುಟ್ಟಿದಾಗಿನಿಂದ ನಾವು ಕೇಳಿವಿ, ಒಂದು ಒತ್ತಕ್ಷರವೂ ಸಹಿತ ಇಲ್ಲವಲ್ರಿ. ನಮ್ಮ ರಾಷ್ಟ್ರದ ಸರ್ವ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಇದು ಒಂದೇ ವಚನದಲ್ಲಿದೆ. ಆ ಒತ್ತಕ್ಷರಗಳು ಸಹ ಇರಲಾರದಂತಹ ಇಷ್ಟು ಸಾಮಾನ್ಯವಾದ ಭಾಷೆಯಲ್ಲಿ ಬಸವಣ್ಣನವರನ್ನು ಪಟ್ಟಿದ್ದಾರಲ್ಲ, ಇಂಥ ತತ್ವಗಳನ್ನು ಬಿಟ್ಟು ನಾವು ಬೇರೆ ಎಲ್ಲೆಡೋ ಹೋಗ್ತಾ ಇದ್ದೀವಲ್ಲ, ಅದು ನಿಜವಾಗ್ಲೂ ಸರಿನಾ? ಇಲ್ಲ. ಈ ನಮ್ಮ ನರನಾಡಿಗಳಲ್ಲಿ ಬಸವಣ್ಣನವರನ್ನು ವರಿಸಬೇಕು. ಕೇಳ್ರಿ, ಎಲ್ಲರೂ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ರೆ, ನೀವು ಒಂದು ವೇಳೆ ವಿದ್ಯಾರ್ಥಿಗಳಾಗಿದ್ದರೆ ಬಸವಣ್ಣನವರು ನಿಮ್ಮೊಳಗೆ ಒಂದು ವೇಳೆ ಹೊಕ್ಕರೆ ಈ ನನ್ನ ಭವ್ಯ ಭಾರತದ ಭವಿಷ್ಯವನ್ನು ನಿರ್ಮಿಸುವ ಸುಂದರ ಮೇಧಾವಿ ವಿದ್ಯಾರ್ಥಿಗಳಾಗಿ ನೀವು ಹೊರಗೆ ಬರ್ತೀರ. ನೀವು ಒಂದು ವೇಳೆ ಡಾಕ್ಟರ್ ಆಗಿದ್ದರೆ ಈ ಸರ್ವ ರೋಗಗಳನ್ನು ಗುಣಪಡಿಸುವಂತಹ ಒಬ್ಬ ಮೇಧಾವಿ ಡಾಕ್ಟರ್ಗಳಾಗಿ ನೀವು ಹೊರಗೆ ಬರ್ತೀರಾ. ನೀವು ಏನು ಮಾಡಬೇಕು? ಬಸವಣ್ಣನವರನ್ನ ನಿಮ್ಮೊಳಗೆ ಹೋಗ್ಬೇಕು. ನೀವು ಒಂದು ವೇಳೆ ಇಂಜಿನಿಯರ್ ಆಗಿದ್ರೆ ಬಸವಣ್ಣನವರು ಒಂದು ವೇಳೆ ನಿಮ್ಮೊಳಗೆ ಹೊಕ್ಕರೆ ಕೇವಲ ಕಲ್ಲುಗಳನ್ನು ಜೋಡಿಸಿ ಮನೆಯ ಕಟ್ಟಡದ ಮಹಡಿಗಳನ್ನು ಏರಿಸುವ ಇಂಜಿನಿಯರ್ಗಳು ಮಾತ್ರವಾಗದೆ, ಒಡೆದು ಹೋಗಿರುವಂಥ ಮನುಷ್ಯರ ಮನಸ್ಸುಗಳನ್ನು ಜೋಡಿಸಿ ಮನುಷ್ಯರ ಮನವನ್ನು ಮುಗಿಲೆತ್ತರಕ್ಕೆ ಏರಿಸುವ ಇಂಜಿನಿಯರ್ಗಳಾಗಿ ನೀವು ಹೊರಗೆ ಬರ್ತೀರಾ. ಏನಾಗಬೇಕು? ಬಸವಣ್ಣನವರು ನಮ್ಮೊಳಗೆ ಹೋಗಬೇಕು ಅಂತ ಹೇಳ್ತೀನಿ. ನೀವು IAS IPS ಅಧಿಕಾರಿಗಳಾದರೆ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಳ್ಳೆ ಅಧಿಕಾರಿಗಳಾಗಿ ಹೊರಗೆ ಬರ್ತೀರಾ. ನೀವು ರಾಜಕಾರಣಿಯಾಗಿದ್ದರೆ, ಜನರನ್ನಾಳುವ ರಾಜಕಾರಣಿಗಳಾಗಿದ್ದರೆ, ನಿಮ್ಮಲ್ಲಿ ಬಸವಣ್ಣ ಒಂದು ವೇಳೆ ನಿಮ್ಮೊಳಗೆ ಹೊಕ್ಕರೆ ನೀವು ಈ ಸಮಾಜವನ್ನಾಳುವ ಸುಂದರ ಒಬ್ಬ ಒಳ್ಳೆಯ ಶ್ರೇಷ್ಠ ನಾಯಕರಾಗಿ ಹೊರಗೆ ಬರ್ತೀರಾ. ನೀವು ಪರಮ ಪೂಜ್ಯರು ತಪ್ಪು ತಿಳ್ಕೊಳ್ಬಾರ್ದು. ಒಂದು ವೇಳೆ ಸ್ವಾಮೀಜಿಗಳಾದರೆ, ನೀವು ಒಂದು ವೇಳೆ ಯಾವುದೇ ಒಂದು ಮಠದ ಅಥವಾ ಮಠಾಧೀಶರಾದರೆ, ಪೂಜ್ಯರಾದರೆ, ಸ್ವಾಮೀಜಿಗಳಾದರೆ, ಬಸವಣ್ಣನವರು ಬಸವಾದಿ ಶರಣರು ಏನಾದರೂ ನಿಮ್ಮೊಳಗೆ ಒಂದು ವೇಳೆ ಹೊಕ್ಕರೆ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ, ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿ, ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿ, ಪರಮ ಪೂಜ್ಯ ನಿಜಲಿಂಗ ಸ್ವಾಮೀಜಿ ಅಂತ ಈ ನಮ್ಮ ಸಮಾಜದ ಅಂಧಕಾರವನ್ನು ಹೊಡೆದೋಡಿಸುವ ಶ್ರೇಷ್ಠ ಪೂಜ್ಯರಾಗಿ ನೀವು ಹೊರಗೆ ಬರ್ತೀರಾ ಅಂತ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶರಣ ಬಂಧುಗಳೇ, ಅದು ಯಾವಾಗ ಮಾಡಬೇಕು? जो कुछ नಮಗೆ ಮಿಲಿಟರಿಯಲ್ಲಿ ನಮ್ಮ ಕಮಾಂಡರ್ಗಳು ಒಂದು ಮಾತನ್ನು ಹೇಳ್ತಿರು, जो कुछ साधना करना है ना अभी कर ले बुढ़ापे में तो सीढ़ियां भी चढ़ उतर नहीं पाओगे ಅಂತ. ಅದಕ್ಕೆ ನಮ್ಮ ಬಸವಣ್ಣನವರು ಸಹಿತ ಒಂದು ಶ್ರೇಷ್ಠವಾದ ವಚನವನ್ನು ಹೇಳ್ತಾರೆ. ಯಾವಾಗ ಮಾಡಬೇಕು? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗುಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಇಂಥ ಮಾತನ್ನ ನಾವು ಯಾವಾಗಲೂ ಯೌವನದಲ್ಲಿ ಮಾಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್ ಅಂತಂದರೆ ಏನು ಗೊತ್ತಾ? ನನ್ನ ಯುವ ಮಿತ್ರರೇ, ನನಗೆ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ, ನಮಗೆ ನಿಮ್ಮ ಮೇಲೆ ಅಪಾರವಾದ ವಿಶ್ವಾಸವಿದೆ, ಮುದುಕರ ಮೇಲೆ ಅಲ್ಲ ಅಂತ. ಮುದುಕರಂದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳಬಾರದು. ಮುದುಕರಂತಂದ್ರೆ ಯಾರು? ಕೆಲವರು 28ರಲ್ಲೇ ಗುಟಕ, ತಂಬಾಕು, ಮೊಬೈಲ್ ಇಂಥ ಹಲವಾರು ದುಶ್ಚಟಗಳಿಗೆ ಬಲಿಯಾಗಿ ಸಾಯೋಕ್ಕೆ ತಯಾರಿ ನಡೆಸ್ತಾರೆ. ಕೆಲವರು 78ರಲ್ಲೂ ಸಹಿತ ಉತ್ಸಾಹಿಗಳಾಗಿ ಇರ್ತಾರೆ. ಅಂತ ಉತ್ಸಾಹದ ಯುವಕರನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದೇ ವಿನಃ ವಯಸ್ಸಾದಂಥ ಮುದುಕರಂತ ಅಲ್ಲ, ಅವರನ್ನು ನಾವು ತರುಣರನ್ನಾಗಿ ಅಂತ ಹೇಳಬೇಕು. ನಮ್ಮ ಮಹಾಮನೆಯಲ್ಲಿ ಒಬ್ಬ ಅಜ್ಜ ಇದ್ರು, ಪಡಸೆಟ್ಟಿ ಅಜ್ಜ ಇದ್ರು. 75 ದಾಟಿದಂಥ ಒಬ್ಬ ವೃದ್ಧ ಅಜ್ಜ. ಎಂಥ ಉತ್ಸಾಹ ಅವರಲ್ಲಿತ್ತು. 102 ವರ್ಷದಲ್ಲಿ ಅವರು ಲಿಂಗೈಕ್ಯರಾದರು. ಆ ಅಜ್ಜ 80-85 ವಯಸ್ಸಿನವರು ಇರ್ಲಾಕ ಪಂಜಾಬ್ಗೆ ಬಂದಿದ್ರು. ಪಂಜಾಬಲ್ಲಿ ವಾಘಾ ಬಾರ್ಡ್ರಲ್ಲಿ ಪರೇಡ್ ನಡೆಯುತ್ತೆ ದಿನಾಲೂ ಸಾಯಂಕಾಲ. ಇದೇ ಹೊತ್ತಿನಲ್ಲಿ ನಾನು ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಬಂದರು, ಪಾಕಿಸ್ತಾನದವರು ಎದುರುಗಡೆ ಇರ್ತಾರೆ, ನಾವಿಲ್ಲಿರ್ತೀವಿ, ಪರೇಡ್ ಮಾಡ್ತೀವಿ. ಕಾಲನ್ನು ಪೂರ ತಲೆಯಿಂದ ಹಿಂದಗಡೆ ಇಷ್ಟು ಎತ್ತಿ ಕಾಲು ಜೋರಾಗಿ ಹೊಡಿತೀವಿ. ಒಬ್ಬರೊಬ್ಬರು ಹೀಗೆ ಅವರಿಗೆ ಹೆದರಿಸ್ತೀವಿ, ಅವರು ನಮಗೆ ಹೆದರಿಸ್ತಾರೆ, ನಾವು ಅವರಿಗೆ ಹೆದರಿಸ್ತೀವಿ ಅಂತ ಉತ್ಸಾಹದ ಒಂದು ವಾತಾವರಣ ಇರುತ್ತೆ. ಆ ಪರೇಡನ್ನು ನೋಡಿದಂಥ ನಮ್ಮ ಅಜ್ಜ ನನ್ನ ಕಡೆ ಬಂದರು. ನಾನು ಅಜ್ಜನನ್ನು ಗುರುತು ಹಿಡಿದು ನಾನು ಹೋದೆ ಭೇಟಿ ಆಗಲಿಕ್ಕೆ. ನನ್ನ ಜೊತೆ ಇನ್ನೂ 5-6 ಜನ ತರುಣರಿದ್ದರು ನಮ್ಮ ಕರ್ನಾಟಕದವರು. ಆವಾಗ ಅಜ್ಜ ಏನು ಹೇಳೋರು ಗೊತ್ತಾ? ಏನಪ್ಪ ನೀವು ಈ ಕಡೆ ನಿಂತು ಬರೀ ಎಬ್ಬಿಸಿ ಅವರಿಗೆ ಹೆದರಿಸ್ತಾ ಇದ್ದೀರಲ್ಲ, ಅವರನ್ನ ಎಳೆದುಕೊಂಡು ಬಂದು ಕತ್ತನ್ನು ಹಿಸಿಗೆ ಸಾಯಿಸಬಾರ್ದ ಅಂತ ಅವರು ಉತ್ಸಾಹದಿಂದ ಹೇಳಿದರು. ಅವರ ಉತ್ಸಾಹವನ್ನು ಕಂಡಂತಹ ನನ್ನ ಮಿತ್ರರು, ಅಜ್ಜ 80 ದಾಟಿದಂಥ ನಿಮ್ಮಲ್ಲಿ ಇಂಥ ಉತ್ಸಾಹ ಇರಬೇಕಾದ್ರೆ ನಮಗೇನು ದಾಡಿ ಬಡಿದಿದೆ, ನಿಮ್ಮದೊಂದು ಫೋಟೋ ಕೊಡಿ, ನಾವು ಯಾವಾಗಲೂ ನನ್ನ ಜೊತೆಯಲ್ಲಿ ನಮ್ಮ ಮೊಬೈಲಲ್ಲಿ ಇಟ್ಕೋತೀವಿ. ಯಾವಾಗಲಾದರೂ ನಮಗೆ ಉತ್ಸಾಹ ಕಡಿಮೆ ಆದರೆ ನಿಮ್ಮ ಫೋಟೋವನ್ನು ನೋಡ್ತೀವಿ. 80ರ ಅಜ್ಜನಲ್ಲಿ ಎಷ್ಟು ಉತ್ಸಾಹ ಇರಬೇಕಾದ್ರೆ ನಮಗೇನ್ರಿ ದಾಡಿ ಬಡಿದಿದೆ ಅಂತ ಅವರು ಆ ಅಜ್ಜನ ಫೋಟೋವನ್ನು ತಗೊಂಡು. ಅದಕ್ಕೆ
ಅಂತ ಉತ್ಸಾಹದಿಂದ ಕೂಡಿರುವಂಥ ತರುಣರನ್ನ ಸ್ವಾಮಿ ವಿವೇಕಾನಂದರು ಕೇಳಿದ್ರು. ಅವರು ಬರೀ 100 ಜನ ತರುಣರನ್ನ ಕೇಳಿದ್ರು. 100 ಜನ ತರುಣರು ಕೊಟ್ಟರೆ ಸಮರ್ಥ ಭಾರತವನ್ನು ನಾನು ನಿರ್ಮಿಸಬಲ್ಲೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಎಂಥ ಜನ 100 ಜನ ತರುಣರನ್ನು, ನಿಮ್ಮಂಥವ್ರನ್ನಲ್ಲ. ಸ್ವಾಮಿ ವಿವೇಕಾನಂದರು ಕೇಳಿದ್ದು ಎಂಥ 100 ಜನ ತರುಣರನ್ನು ಅಂತಂದ್ರೆ, ಕಬ್ಬಿಣದಂಥ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ಮಿಂಚಿನಂತಹ ಬುದ್ಧಿಶಕ್ತಿ, ವಿಲ್ ಪವರ್, ಮನಸ್ಸಿನ ಶಕ್ತಿ ಹೆಂಗಿರ್ಬೇಕು ಅಂತಂದ್ರೆ, ಅಲ್ಲಿ ನೋಡಿ ಗುಡ್ಡ ಅಂತಂದ್ರೆ ತಿರುಗಿ ನೋಡ್ಬಾರ್ದಂತೆ, ಪುಡಿ ಮಾಡಿ ಬರ್ಬೇಕು ಸ್ವಾಮೀಜಿ ಇವಾಗ ಅಂತ ಹೇಳ್ಬೇಕಂತೆ. ಅಂಥ ತರುಣರನ್ನ ಸ್ವಾಮಿ ವಿವೇಕಾನಂದರು ಕೇಳಿದ್ರು, ಬರೀ 100 ಜನರನ್ನ. ಆದರೆ ಇಂದು ನಮ್ಮ ಯುವಕರ ಉತ್ಸಾಹ, ನಮ್ಮ ಯುವಕರ ತಾರುಣ್ಯ ಸತ್ತು ಹೋಗಿದೆ ಅಲ್ರಿ. ನಿಜವಾಗಲೂ ಹೊಟ್ಟೆ ಉರಿಯುತ್ತೇರಿ. ಇವತ್ತು ನಮ್ಮ ಯುವಕರು ಸಾಗುತ್ತಿರುವ ದಾರಿಯನ್ನು ನೋಡಿದ್ರೆ ಬರೀ ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ವಾಟ್ಸ್ಆ್ಯಪ್, ಫೇಸ್ಬುಕ್ಗಳಲ್ಲಿ ರೀಲ್ ಮಾಡೋದರಲ್ಲಿ, ರೀಲ್ ನೋಡೋದರಲ್ಲಿ, ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳಲ್ಲಿ ಇವರು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೀತಾರಲ್ಲ. ಅದಕ್ಕೆ ನಮ್ಮ ಸ್ವಾಮೀಜಿಗೆ ಯಾರೋ ಒಬ್ರು ಕೇಳಿದ್ರು, ಸ್ವಾಮೀಜಿ ನಿನ್ನ ಜೀವನದ ಗುರಿ ಏನು ಅಂತ ಸ್ವಾಮೀಜಿ ಹೇಳಿದ್ರು. ನನ್ನ ಜೀವನದ ಗುರಿ ಚೆನ್ನಾಗಿ ಕೇಳಬೇಕು, ನನ್ನ ದೇಶ, ನನ್ನ ಧರ್ಮ. ಸ್ವಾಮಿ ವಿವೇಕಾನಂದರು ಹೇಳಿದ್ದು, ನನ್ನ ದೇಶ, ನನ್ನ ಧರ್ಮ, ಜಗತ್ತಿನ ಯಾವುದೇ ದೇಶ, ಯಾವುದೇ ಧರ್ಮಕ್ಕಿಂತ ಒಂದು ಗುಲಗುಂಜಿಯಷ್ಟು ಸಹಿತ ಕಡಿಮೆ ಇಲ್ಲ ಅಂತನ್ನೋದನ್ನ ಸಾಬೀತುಪಡಿಸುವುದೇ ನನ್ನ ಜೀವನದ ಏಕೈಕ ಗುರಿ ಅಂತ ಹೇಳಿದ್ರು. ಅದರಂತೆ ಅವರು ನಡೆದು ತೋರಿಸಿದ್ರು. ಯುವಕರಲ್ಲಿ ವಿದ್ಯುತ್ ಸಂಚಾರವನ್ನು ಮಾಡುವಂಥವರ ಒಂದೊಂದು ಮಾತುಗಳು ಇವೆ. ಆದರೂ ಸಹಿತ ನಾವು ಒಳ್ಳೆ ಡಿಗ್ರಿ ತಗೊಂಡಿವಿ, ಒಳ್ಳೆ ಪರ್ಸೆಂಟೇಜು ಬಂದಿದೆ ಅಂತ ಅದರಲ್ಲಿ ನಾವು ಮಗ್ನರಾಗಿ ಕೂತಿದ್ದೀವಲ್ಲ. ನಿಮ್ಮ ಡಿಗ್ರಿ ಯುವ ಮಿತ್ರರಿಗೆ ಚೆನ್ನಾಗಿ ಕೇಳಬೇಕು, ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಕೇಳಬೇಕು. ನೀವು ತಗೊಂಡಿರುವಂಥ ಡಿಗ್ರಿ ಈ ನನ್ನ ರಾಷ್ಟ್ರಕ್ಕೆ ಉಪಯೋಗ ಬರಲಿಲ್ಲ ಅಂತಂದರೆ ಆ ಡಿಗ್ರಿಗಳನ್ನು ಇದು ಚರಂಡಿಗೆ ಎಸ್ದು ಬನ್ನಿ. ಅದು ಯಾವುದೇ ಉಪಯೋಗ ಅಲ್ರಿ ಅಂತ ಡಿಗ್ರಿಗಳನ್ನು ನೀವು ತಗೋದ್ರಿಂದ. ಅದಕ್ಕೆ ಹೇಳ್ತಾರೆ, ಯಾ ಕಹೇ ಹೇ ಬಾಪ್, ಹಿಂದಿ ಕವಿ ಹೇಳ್ತಾನೆ, ಯಾ ಕಹೇ ಹೇ ಬಾಪ್, ಯಾ ಕಾರ್ಯನ್ನು ಮಾಯ ಕರ್ಗೆ. ಸರಿ, ಏನು ಹೇಳಪ್ಪ, ಏನು ಹೇಳ್ಕೊಳ್ಳುವಂಥ ಕೆಲಸ ಮಾಡಿಲ್ಲ ನಾನು. क्या कहे है बाप, क्या कार्य नुमाया कर गए, डिग्री करी, नौकरी लगी, पेंशन मिला, मर गए. ಇಷ್ಟೇ ಅಂದರೆ ನಾವು ಮಾಡೋದು. ಅದಕ್ಕೆ ಬಿಟ್ಟು ಇನ್ನೇನು ಮಾಡ್ತಾ ಇದ್ದೀವಿ? ಅದಕ್ಕೆ ನಿಮಗೆ ಒಳ್ಳೆ ಡಿಗ್ರಿನೂ ಸಿಗಲಿ, ಒಳ್ಳೆ ನೌಕರಿನೂ ಸಿಗಲಿ, ಆ ನೌಕರಿಯನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಬೇಕು. ರಾಷ್ಟ್ರದ್ರೋಹದ ಕೆಲಸವನ್ನು ನೀವು ಮಾಡಬಾರ್ದು. ಯಾರೋ ಒಬ್ಬ ಪಾಪಿ ವಿದ್ಯಾರ್ಥಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಕುಳಿತು ಹೇಳ್ತಾನೆ, ಭಾರತ ತೇರಾ ಟುಕಡೆ ಹೋಂಗೆ, अफजल हम शर्मिंदा है, तेरा कातिल जिंदा है, कितना अफजल मारोगे, हर घर से अफजल निकलेगा. अरे ಅಂತ ಪಾಠಗಳನ್ನು ಸರಿಪಡಿಸಲಿಕ್ಕೆ ನಾವಿದ್ದೇವೆ. ನಾವು ಹೇಳಿದ್ದೇವೆ, उस घर में घुसकर मारेंगे, जिस घर से अफजल निकलेगा उस कोख नहीं पल्ले देंगे, जिस कोख से अफजल निकलेगा. ಇದನ್ನು ನಾವು ಕಾಶ್ಮೀರದಲ್ಲಿ ಮಾಡ್ತೀವಿ. ನೀವು ಕಾಶ್ಮೀರದಲ್ಲಿ ನಾವು ಯಾವ ರೀತಿ ಬಸವ ಕಲ್ಯಾಣದಲ್ಲಿ ಅಡ್ಡಾಡ್ತಾರೋ ನೀವು ಕಾಶ್ಮೀರದಲ್ಲಿ ಹೋಗಿ ಅಡ್ಡಾಡ್ಬೋದು. ಪರಮ ಪೂಜ್ಯರು ಹೋಗಿ ಬಂದಿದ್ದಾರೆ, ಕೇಳ್ರಿ, ಪಂಜಾಬ್ಗೆ ಬಂದಿದ್ದಾರೆ, ಕಾಶ್ಮೀರಕ್ಕೆ ಬಂದಿದ್ದಾರೆ. ಇಂಥ ಒಂದು ಶಕ್ತಿಯೇ ನಮ್ಮ ಯುವಕರಲ್ಲಿ ಇವತ್ತು ಬರಬೇಕು. ಅದಕ್ಕಾಗಿ ಶರಣ ಬಂಧುಗಳೇ, ನೀವು ಕೂಡ ದೇಶಕ್ಕೆ ಏನು ಮಾಡಬೇಕು, ಬರೀ ಬಂದೂಕುಗಳನ್ನು ಹಿಡಿದುಕೊಂಡು ಹೋಗಿ ದೇಶದ ಗಡಿಗಳಲ್ಲಿ ನಿಂತು ಗಡಿಯನ್ನು ರಕ್ಷಣೆ ಮಾಡುವುದಷ್ಟೇ ನಮ್ಮ ಕರ್ತವ್ಯನ? ಇದು ನಾವು ದೊಡ್ಡ ವಿಷಯ. ಅದಕ್ಕಾಗಿ ಶರಣ ಬಂಧುಗಳೇ, ಅಲ್ಲ ಕೇವಲ ಗಡಿಗಳಲ್ಲಿ ಹೋಗಿ ದೇಶ ರಕ್ಷಣೆ ಮಾಡೋದು ದೇಶಭಕ್ತಿ ಅಥವಾ ದೇಶಕ್ಕೆ ಕೊಡುವ ಗೌರವ ಅಥವಾ ನಮ್ಮ ಕರ್ತವ್ಯ ಅಲ್ಲ. ನೀವು ಒಂದೆಡೆ ಒಳ್ಳೆ ಶಿಕ್ಷಕರಾಗಿದ್ದರೆ ಈ ನನ್ನ ದೀಪದಂತಿರುವ ಒಂದು ಸುಂದರವಾದಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವುಗಳನ್ನು ಜ್ವಾಲಾಮುಖಿಗಳಾಗಿ ನೀವು ಪರಿವರ್ತಿಸ್ತಾರಲ್ಲ, ನೀವು ಕೂಡ ಇದು ಕೂಡ ಒಂದು ದೊಡ್ಡ ದೇಶ ಸೇವೆ ಮಾಡಿದಾಗೆ ಅಂತ ಹೇಳ್ತೀನಿ. ನೀವು FDA ಕ್ಲರ್ಕ್ಗಳಾಗಿರ್ಬೋದು, ನೀವು ಯಾವುದೋ ಒಂದು ತಹಸೀಲ್ದಾರೋ ಅಥವಾ ಜಿಲ್ಲಾಧಿಕಾರಿ ಆಫೀಸ್ಗಳಲ್ಲಿರ್ಬೋದು, ಆವಾಗ ನೀವು ಲಂಚಕ್ಕಾಗಿ ಕೈ ಒಡ್ಲಿಲ್ಲ ಅಂತಂದರೆ, ನೀವು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಮಾಡಿದ್ರಿ ಅಂತಂದರೆ ನೀವು ಕೂಡ ಒಂದು ದೊಡ್ಡ ದೇಶಕ್ಕೆ ಸೇವೆ ಸಲ್ಲಿಸಿದ ಹಾಗೆ ಆಗುತ್ತೆ. ನೀವು ಪೊಲೀಸರಾಗಿ ಸಮಾಜದಲ್ಲಿ ಯಾವುದೇ ಒಂದು ಆತಂಕಕಾರಿ ಘಟನೆಯನ್ನು ನಡೀಲಾರದಂತೆ ಪ್ರಾಮಾಣಿಕವಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದರೆ ನೀವು ಕೂಡ ದೇಶಕ್ಕೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಿದಂತಾಗುತ್ತೆ. ನೀವು ವಕೀಲ ವೃತ್ತಿಯನ್ನು ನೀವು ಆರಿಸಿಕೊಂಡಿದ್ರೆ ಯಾವುದೇ ಒಂದು ಅಪರಾಧಿಗಳಂತ ತಿಳಿದ ಮೇಲೆ ಅವರ ಜೊತೆ ಅವರ ಒಂದು ಕೇಸನ್ನು ನೀವು ನ್ಯಾಯಾಲಯದಲ್ಲಿ ಬದಲಾಯಿಸಿಲ್ಲ ಅಂತಂದರೆ ನೀವು ಕೂಡ ಒಬ್ಬ ದೇಶಕ್ಕೆ ನಿಮ್ಮ ಒಂದು ಒಳ್ಳೆಯ ಕರ್ತವ್ಯ ದೇಶ ಸೇವೆ ಮಾಡಿದ ಹಾಗಾಗುತ್ತೆ. ನ್ಯಾಯಾಧೀಶರಾದರೂ ಕೂಡ ಅದೇ, IAS ಅಧಿಕಾರಿಗಳು, IPS ಅಧಿಕಾರಿಗಳಾದರೂ ನೀವು ಒಂದು ಪ್ರಾಮಾಣಿಕವಾಗಿ ನನ್ನ ಸಮಾಜವನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ನೀವು ಕೈಗೊಂಡ್ರೆ, ನೀವು ಯಾವುದೇ ಕ್ಷೇತ್ರ ಉದ್ಯಮಿಗಳಾಗಲಿ, ನೀವು ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮ್ಮ ಕೆಲಸವನ್ನು ಮಾಡಿದ್ರೆ ಅಂತಂದರೆ ನೀವು ಕೂಡ ಈ ದೇಶ ಸೇವೆ ಮಾಡಿದ ಹಾಗೇ ಆಗುತ್ತೆ. ಬಹಳ ದುಃಖವಾಗುತ್ತೆ.
ಗೊತ್ತೇನ್ರಿ? ಒಂದು ಸ್ವಲ್ಪ ದಿವಸಗಳ ಹಿಂದೆ ಒಂದು ನ್ಯೂಸಲ್ಲಿ ನೋಡ್ತೀವಿ, ಒಬ್ಬ IAS ಅಧಿಕಾರಿ ಮನೆಯಲ್ಲಿ CBI ED ಅವರು ಛಾಪ ಹೊಡೆದಾಗ ಎಷ್ಟು ದುಡ್ಡು ಸಿಕ್ತು ಗೊತ್ತೇನ್ರಿ? 10-11 ದುಡ್ಡು ಎಣಿಸುವ ಮಷೀನ್ಗಳಂತೂ ಒಂದು ವಾರದವರೆಗೆ ಆ ದುಡ್ಡಿನ ಎಣಿಕೆ ಮುಗಿದಿಲ್ಲ. ಅಷ್ಟೊಂದು ದುಡ್ಡು ಒಬ್ಬ IAS ಅಧಿಕಾರಿ ಮನೆಯಲ್ಲಿ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಬೇಕು ಅಂತ ಅಧಿಕಾರಿಗಳು ನಮಗೆ. ಅದನ್ನು ನಾವು ರಾಷ್ಟ್ರೀಯ ಸೇವೆ ಮಾಡಿದಾಗ ಜಡ್ಜ್ ಮನೆಯಲ್ಲೂ ಗುಜರಾತ್ ಆದರೆ ಜಡ್ಜ್ ಮನೆಯಲ್ಲೂ ಸಿಕ್ಕಿದೆ ಅಂತ ಎಷ್ಟೋ ಅಧಿಕಾರಿಗಳ ಮನೆಯಲ್ಲೂ ಸಿಕ್ಕಿದೆ. ಅದಕ್ಕೆ ಅಂಥ ಒಂದು ರಾಷ್ಟ್ರ ದ್ರೋಹದ ಕೆಲಸ ನೀವು ಒಳಗಡೆ ಕುಂತು ಮಾಡಬಾರ್ದು. ಯಾವ ರೀತಿ ಜೋಳ ಮತ್ತು ಗೋಧಿಗಳಲ್ಲಿ ನುಸಿಗಳನ್ನು ಹಟ್ಟಿ ಮೇಲ್ ನೋಡಕ್ಕೆ ಹಾಗೆ ಕಾಣುತ್ತೆ, ಒಳಗಿಂದ ಹಿಟ್ಟು ತಿಂದಾಗ್ತಾವಲ್ಲ, ಅಂಥ ನುಸಿಗಳ ಥರ ನೀವು ರಾಷ್ಟ್ರದ ಒಳಗಡೆ ಕುಂತು ನೀವು ಆಗಬಾರ್ದು ಅಂತನ್ನೋ ಮಾತನ್ನು ನಾವು ಇಲ್ಲಿ ಹೇಳ್ತೀನಿ. ಹೆಣ್ಣನ್ನು ಗೌರವಿಸಬೇಕು. ದಲಿತರು ಹಿಂದುಳಿದವರ ಬಗ್ಗೆ ನಮ್ಮಲ್ಲಿ ಅಪಾರವಾದ ಕಾಳಜಿ ಇರಬೇಕು. ಅಂದಾಗ ಕೂಡ ನಾವು ನಮ್ಮ ಕರ್ತವ್ಯ, ಅದು ನಮ್ಮ ರಾಷ್ಟ್ರಕ್ಕೆ ಸಲ್ಲಿಸುವ ಗೌರವ. ಇನ್ನೊಂದು ಸ್ವಚ್ಛ ಭಾರತ ಅಭಿಯಾನ, ನಮ್ಮ ಪ್ರಧಾನಮಂತ್ರಿಗಳು ಬಹಳ ಜೋರಾಗಿ ಈ ವಿಷಯವನ್ನು ಹೇಳ್ತಾರೆ. ಸ್ವಚ್ಛ ಭಾರತದ ಅಭಿಯಾನದಲ್ಲಿ ನೀವೆಲ್ಲರೂ ಸಹ ಭಾಗಿಯಾಗಬೇಕು. ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಕೇರಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಸಾಮಾನ್ಯ ಜನರಿಗೆ ಚೆನ್ನಾಗಿ ತಿಳಿಸಿ ಹೇಳಬೇಕು. ಶೌಚಾಲಯಗಳು ನಿರ್ಮಾಣವಾಗ್ತಾ ಇದ್ದಾವೆ, ಹೊರಗಡೆ ಶೌಚಾಲಯವನ್ನು ಮಾಡಬಾರ್ದು, ಎಲ್ಲಿ ಕಸಗಳನ್ನು ಎಸಿಬಾರ್ದು. ಇಂಥ ಒಂದು ಸಣ್ಣ ಕರ್ತವ್ಯ ಪ್ರಧಾನಮಂತ್ರಿಗಳು ಎದುರುಗಡೆ ಬಂದು ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ನಮ್ಮ ಊರಲ್ಲಿ ಬಂದು ಮಾಡ್ತಿರಲಿಲ್ಲ. ಅದು ನಿಮ್ಮೆಲ್ಲರ ಕರ್ತವ್ಯ, ಅದು ನಾವು ರಾಷ್ಟ್ರಕ್ಕೆ ಸಲ್ಲಿಸುವ ಒಂದು ಕರ್ತವ್ಯ. ಅದು ಸ್ವಚ್ಛ ಭಾರತ ಅಭಿಯಾನದಡಿ ನಾವು ಇದು ಮಾಡಬೇಕು. ಅದೆಲ್ಲ ಮುಗಿಲಿ. ಏನು ಮಾಡಲಿಲ್ಲ ಅಂತಂದ್ರೂ ಕೂಡ, ಏನು ನೀವು ಜೀವನದಲ್ಲಿ ಏನು ಮಾಡಲಿಲ್ಲ ಅಂತಂದರೆ ನೀವು ಜೀವನ ಪೂರ್ತಿ ಈ ಸಮಾಜಕ್ಕೆ, ದೇಶಕ್ಕೆ, ನಿಮ್ಮ ಅಕ್ಕಪಕ್ಕದವರಿಗೆ ತೊಂದರೆಯಾಗಲಾರದಂತೆ ಬದುಕಿ ಸತ್ತೋದ್ರಿ ಅಂದ್ರೆ ಅದು ಕೂಡ ನೀವು ದೇಶದಲ್ಲಿ ಸಲ್ಲಿಸುವ ದೊಡ್ಡ ಗೌರವ ಅಂತ ನಾನು ಈ ಮುಖಾಂತರವಾಗಿ ಹೇಳ್ತೀನಿ. ಅದಕ್ಕಾಗಿ ಶರಣ ಬಂಧುಗಳೇ, ನಿಮ್ಮಿಂದ ಇನ್ನೊಬ್ಬರಿಗೆ ಕಷ್ಟವಾಗದಂತೆ ನಡೆದುಕೊಳ್ಳಿ. ಯಾವುದೇ ಒಂದು ಅವಿಭಕ್ತ ಕುಟುಂಬವನ್ನು ಪಡೆಯಲಾರದಂತೆ ನಮ್ಮ ತಾಯಿಯಂದಿರು ಇವತ್ತು ನೋಡ್ಕೋಬೇಕು. ಮನೆಗೆ ಬರುವ ಸೊಸೆಯನ್ನು ಮಗಳಿಗಿಂತ ಹೆಚ್ಚಾಗಿ ನೀವು ಪ್ರೀತಿಸಬೇಕು. ಆ ಬರುವ ಸೊಸೆ ಅತ್ತೆಗೆ ತನ್ನ ತಾಯಿಗಿಂತ ಹೆಚ್ಚಿನ ಗೌರವವನ್ನು ಸೂಚಿಸಬೇಕು, ಹೆಚ್ಚಿನ ಪ್ರೀತಿಯನ್ನು ತೋರಿಸಬೇಕು. ಅಂದಾಗ ಮಾತ್ರ ಈ ನನ್ನ ರಾಷ್ಟ್ರ ಒಂದು ಸಮೃದ್ಧ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ನಮ್ಮ ಕೆಲಸ 140 ಕೋಟಿ ಜನ, ಇದು ಹೆಂಗಿದೆ ಗೊತ್ತಾ? ಯಾರೋ ಒಬ್ಬನು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲರಿ. ನಾವು 140 crore ಎಲ್ಲರೂ ತಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ನನ್ನ ದೇಶ ತನ್ನಿಂದ ತಾನೇ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ. ಯಾರು ಬಂದು ಮಾಡಬೇಕಾಗಿಲ್ಲ, ನಾ ಮಾಡಿದೆ ಅಂತ ತಟ್ಟಿ ಹೇಳ್ಕೊಳ್ಬೇಕಾಗಿಲ್ಲ. ಪ್ರತಿಯೊಬ್ಬರ ಕರ್ತವ್ಯ ಇದೆ. ಇದನ್ನು ನಾವು ರಾಷ್ಟ್ರ ಸೇವೆಗಾಗಿ ಮಾಡಬೇಕು ಅಂತ ಹೇಳ್ತೇನೆ. ಈ ಮುಖಾಂತರವಾಗಿ ಬಹಳಷ್ಟು ಜನ ತಾಯಂದಿರಿದ್ದೀರಿ ಇಲ್ಲಿ. ನಿಮ್ಮ ಮಕ್ಕಳನ್ನು ನೀವು ಹೇಗೆ ಬೆಳೆಸಬೇಕು? ಮಾತಾ ಜೀಜಾಬಾಯಿ ಶಿವಾಜಿ ಮಹಾರಾಜರನ್ನು ಬಹಳ ಜನ ಮಹಾರಾಷ್ಟ್ರದವರು ಇದ್ದಾರೆ. ಶಿವಾಜಿ ಮಹಾರಾಜರನ್ನ ಯಾವ ಮಟ್ಟದಲ್ಲಿ ಬೆಳೆಸಿದ್ರು? ಅವರು ಚಿಕ್ಕವರಿಲ್ಲಾಕ ಒಂದು ದಿವಸ ತಾಯಿ ಜೀಜಾಬಾಯಿ ಕುಪ್ಪಸ ಧರಿಸಲಾರದೆ ಹಾಗೆ ಕೂತಿದ್ರು. ಶಿವಾಜಿ ಮಹಾರಾಜರು ಪುಟ್ಟ ಹುಡುಗ ಬಂದರು, ಕೇಳಿದ್ರು, ಅಮ್ಮ ಕುಪ್ಪಸ ಯಾಕೆ ಧರಿಸಲಿಲ್ಲ ಅಂತಂದ್ರೆ ಕಿವಿಯನ್ನು ಹಿಡಿದುಕೊಂಡ ಪುಟ್ಟ ಹುಡುಗನನ್ನ ಹೊರಗಡೆ ಎಳೆದುಕೊಂಡು ಹೋಗಿ ತಾಯಿ ಜೀಜಾಬಾಯಿ ಆ ದೂರದ ಕೋಟೆಯ ಮೇಲೆ ಮೊಘಲರ ಧ್ವಜ ಹಾರ್ತಾ ಇದೆಯಲ್ಲ, ಆ ಹಸಿರು ಧ್ವಜ ನಿನ್ನ ಸಾಮರ್ಥ್ಯದಿಂದ ಹಸಿರು ಧ್ವಜವನ್ನು ಕಿತ್ತಿ ಅದನ್ನು ನನಗೆ ತಂದುಕೊಟ್ಟು ಅಲ್ಲಿ ನನ್ನ ಧರ್ಮದ ಭಗವಾ ಧ್ವಜ ಹಾರಿಸಿದ್ದಿ ಅಂತಂದರೆ ಆ ಧ್ವಜದಿಂದ ನಾನು ಕುಪ್ಪಸವನ್ನು ತಕ್ಕೋತೀನಿ ಅಂತ ಅವರನ್ನು ಉತ್ಸಾಹವಾಗಿ ಬೆಳೆಸ್ತಾ ಇದ್ದರು. ರಾಣಿ ಲಕ್ಷ್ಮೀಬಾಯಿ, ಸುಭದ್ರ ಕುಮಾರಿ ಚೌಹಾಣ್ ಅಂತ ಒಬ್ಬರು ಹಿಂದಿ ಕವಿ ಇದ್ದಾರೆ. ಮಹಾರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ. ಖೂಬ್ ಲಡಿ ಮರ್ತಾನಿ ಓದಿ ಝಾನ್ಸಿ ಕಿ ರಾಣಿ ಅಂತ ಒಂದು ಸುಂದರವಾದ ಕವನ ಇದೆ. ಯೂಟ್ಯೂಬ್ಗಳಲ್ಲಿ, ಗೂಗಲ್ಗಳಲ್ಲಿ ನೀವು ಸರ್ಚ್ ಮಾಡಿ ನೋಡಿ, ಅದನ್ನ ನೋಡಿ ಹೇಗಿದೆ ಅಂತ. ಮಹಾರಾಣಿ ಲಕ್ಷ್ಮೀಬಾಯಿಯವರ ಜೀವನ ಚರಿತ್ರೆಯನ್ನೇ ಆ ರೀತಿ ನೀವು ಬೆಳೆಸಬೇಕು. ಗುರು ಗೋವಿಂದ ಸಿಂಗ್ ಇದ್ರು ತಮ್ಮ 2 ಮಕ್ಕಳನ್ನು ಜೀವಂತವಾಗಿ, ಮೊಘಲರು ಅವರಿಗೆ ಒಂದು ಗೋಡೆಯನ್ನು ಕಟ್ಟಿದ್ರು, ಜೀವಂತವಾಗಿ ನಿಲ್ಲಿಸಿ. ಅದನ್ನು ಕಂಡು ಗುರು ಗೋವಿಂದ ಸಿಂಗ್ ಏನು ಹೇಳ್ತಾರೆ? चिड़ियों से मैं बाज लड़ाऊं, गिद्धों से मैं शेर भिड़ाऊं, 1.25 लाख से यख लड़ाऊं, तब गोविंद सिंह नाम कहाऊं ಅಂತಂದ್ರೆ ಪಂಚಾಯತಿಯಲ್ಲಿದೆ. ಅಂದ್ರೆ ಚಿಡಿಯಂ ಸೇಮೈ ಬಾತ್ರಡ ಸಣ್ಣ ಕುರ್ರಿಗಳಿಂದ ಹತ್ತುಗಳನ್ನು ನಾನು ಸೆಣಸಾಡಲಿಕ್ಕೆ ನಾನು ತಯಾರು ಮಾಡ್ತೀನಿ. ಕಿತ್ತೋಡ ಅಂದ್ರೆ ಈ ನರಿಗಳಿಂದ ನಾನು ಹುಲಿಯನ್ನು ನಾನು ಒಂದೇಳೆ ಸೆಣಸಾಡಲಿಕ್ಕೆ ನಾನು ತಯಾರು ಮಾಡ್ತೀನಿ. 1.25 लाख ಸೇಕರಣ ನನ್ನ ಎಂಥ ಸಿಕ್ಕರನ್ನು ನಾನು ತಯಾರು ಮಾಡ್ತೀನಿ ಅಂದರೆ ನಿನ್ನ ಮೊಘಲರ 1.25 लाख 1,25,000 ಸೈನಿಕರ ಜೊತೆ ಕೇವಲ ಒಬ್ಬ ಸಿಖ್ ಸೈನಿಕ ಹೊಡೆದಾಡುವಷ್ಟು ಒಂದು ಧೈರ್ಯವಂತರಾಗಿ ನಾನು ತಯಾರು ಮಾಡ್ತೀನಿ. ಆವಾಗ ನನ್ನ ಗೋವಿಂದ ಸಿಂಗ್ ನಾನು ಹೇಳ್ತೀನಿ ಅಂತ ಅವರು ಪಂಜಾಬಿಯಲ್ಲಿ ಹೇಳ್ತಾರೆ. ಅಷ್ಟೇ ಯಾಕೆ, ಇತ್ತೀಚೆಗೆ ನಮ್ಮ ಕಾರ್ಗಿಲ್ ಯುದ್ಧ ನಡೆದಾಗ ಅಮುಲ್ ಕಾಲಿ ಅಂತಿದ್ರು ಅಣ್ಣ ತಮ್ಮಂದಿರು, ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿದ್ದರು. ಅಲ್ಲಿ ಅಮುಲ್ ಕಾಲಿ ಅಂತ ಚಿಕ್ಕವನು ಅವನು
ಶಹೀದಾದ ಅಂದರೆ ಯುದ್ಧದಲ್ಲಿ ಹೋರಾಟ ವೀರ ಮರಣವನ್ನಪ್ಪಿದ ಅವನ ಹೆಣ ಮನೆಗೆ ಬಂತು. ಹೆಣ ಮನೆಗೆ ಬಂದಂತ ಆ ತಂದೆ ಆ ಹೆಣದ ಎದುರುಗಡೆ ನಿಂತು ಏನು ಹೇಳ್ತಾನೆ ಗೊತ್ತಾ? ಮಗ ಅಮೋಲ್, ನಾನು ನಿನ್ನನ್ನು ಚಿಕ್ಕ ಮಗ ನನ್ನ ಚಿಕ್ಕ ಮಗ ಅಂತ ಇಡೀ ಈ ಎಲ್ಲರಿಗೂ ನಾನು ನಿನ್ನನ್ನು ಪರಿಚಯಿಸ್ತಾ ಇದ್ದೀನಲ್ಲೋ. ನೀನು ನನಗೆ ಚಿಕ್ಕ ಮಗ ಆಗಿರ್ಬೋದು, ಆದರೆ ನನ್ನ ರಾಷ್ಟ್ರಕ್ಕೆ ನೀನು ದೊಡ್ಡ ಮಗ ಆಗಿಬಿಟ್ಟಿಯಲ್ಲೋ, ನೀನು ರಾಷ್ಟ್ರಕ್ಕೆ ಹಿರಿ ಮಗ ಆಗಿಬಿಟ್ಟಿಲ್ಲ ಅಂತ ಆ ಮಗನ ಶವಕ್ಕೆ ಸಲ್ಯೂಟ್ ಮಾಡುವಂಥ ನಮ್ಮ ತಂದೆಗಳಿದ್ದಾರಲ್ಲ, ಅಂದಾಗ ಮಾತ್ರ ಅಂಥ ದೇಶಭಕ್ತಿಯ ಭಾವನೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಇದು ಆಗುತ್ತೆ. ಅದಕ್ಕೆ ಶರಣ ಬಂಧುಗಳೇ, ಕುಲಹೀನ ಶಿಷ್ಯಂಗೆ ಒಂದು ಅಂಬಿಗರ ಚೌಡಯ್ಯನವರ ವಚನಿದೆ. ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡಡೆ ಕೆಡವಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಿಲೆ ತಿಕ್ಕಿ ಸಾಸಿವೆಯ ಹಿಟ್ಟನೆ ತಳೆದು ಮೇಲೆ ಲಿಂಬೆಯ ಹುಳಿಯನೆ ಹಿಂಡಿ ಕೊಡುವ ಗಾಳಿಗೆ ಹಿಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅವರು ಎಂಥ ಆಕ್ರೋಶರಿ! ನಮಗೇನಾಗಿದೆ? ನಮ್ಮ ಆಕ್ರೋಶಕ್ಕೇನಾಗಿದೆ? ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟ ಹೊಡಿಯಾಗಿ ಬೀಳುವಲ್ಲ ಅಟ್ಟ ಮೂಳನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷ ತಗೊಂಡಲ್ಲ ಟಲಕ್ಕೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಚಪ್ಪಲಿ ತಗೊಂಡು ಹೊಡಿಲಿ ಅಂತ ಹೇಳ್ತಾನಲ್ರಿ. ಕಟ್ಟಿದ ಲಿಂಗ ಬಿಟ್ಟು ನಾವು ಈ ಬೇರೆ ಲಿಂಗಕ್ಕೆ ಹೋಗಿ ನಾವು ಹೊಟ್ಟ ಹೊಡಿಯಾಗಿ ಬಿದ್ದರೆ ಎಂಥ ಆಕ್ರೋಶ ಶರಣರ ಹತ್ತಿರ! ಅಂಥ ಆಕ್ರೋಶ ಇಂದು ನಮ್ಮ ಯುವಕರ ಹತ್ತಿರ ಯಾಕೆ ಬರ್ತಾ ಇಲ್ಲ? ಕೇವಲ ಬನ್ನಂಜೆಯವರು, ಯಾರೋ ಒಬ್ಬ ಮಹಾತಾಯಿ ಬನ್ನಂಜೆ ನನ್ನ ಅನುಭವ ಮಂಟಪನೇ ಇಲ್ಲ, ನಾನು ಬಸವಣ್ಣನವರು ಓದ್ಕೊಂಡಿದ್ದೀನಿ, ಅನುಭವ ಮಂಟಪ ಇಲ್ಲ ಅಂತ ಹೇಳಿದ್ರು ಸಹಿತ ಆಕ್ರೋಶ ಬರ್ತಾ ಇಲ್ಲಲ್ರಿ ನಮ್ಮ ಹತ್ತಿರ. ಏನು ನಮ್ಮ ತಾರುಣ್ಯ ಸತ್ತು ಹೋಗಿದೆನಾ? ನಿರ್ವೀರ್ಯರಾಗಿ ಬಿಟ್ಟಿದ್ದೇವೆ ನಾವು? ಸಂಡತನ ಆವರಿಸ್ಕೊಂಡಿದೆಯಾ ನಮಗೆ? ನಿಜವಾಗಲೂ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾದಂಥ ವಿಷಯ. ನಾನು ವೇದಿಕೆ ಮುಖಾಂತರ ತಾಯಿಯನ್ನು ಹೇಳ್ತೀನಿ, ನೀನು 2 ಮಾತುಗಳನ್ನು ಹೇಳ್ತಾ ಇದ್ದೀಯ ಮಹಾತಾಯಿ, 2 ಮಾತುಗಳನ್ನು ಒಟ್ಟಿಗೆ ಹೇಳಬೇಡ. ಬಸವಣ್ಣನವರನ್ನು ಓದ್ಕೊಂಡಿದ್ದೀನಿ ಅಂತ ಒಂದು ಮಾತು ಹೇಳ್ತೀಯಾ, ಅನುಭವ ಮಂಟಪ ಇಲ್ಲ ಅಂತ 2ನೇ ಮಾತು ಹೇಳ್ತೀಯಾ. 2 ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ಬಸವಣ್ಣನವರನ್ನು ಓದ್ಕೊಂಡಿಲ್ಲ, ಇನ್ನು ಅನುಭವ ಮಂಟಪದ ಮೇಲೆ ಸಂಶಯವಿಲ್ಲ. ನೀನು ಕೇವಲ 10% ಬಸವಣ್ಣನವರನ್ನ ನೀನು ಒಂದು ವೇಳೆ ಓದ್ಕೊಂಡಿದ್ದೆ ಅನುಭವ ಮಂಟಪದ ಮೇಲೆ ಎಳ್ಳು ಕಾಳಿನಷ್ಟು ಸಹಿತ ನಿನಗೆ ಸಂಶಯ ಬರ್ತಾ ಇರಲಿಲ್ಲ ಅಂತ ಅನ್ನೋ ಮಾತನ್ನ ನಾನು ಇಲ್ಲಿ ಆ ತಾಯಿಗೆ ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀನು ಒಂದೆಳೆ ನಿನ್ನ ಜನರಿಗೆ ನೀನು ಒಂದೆಳೆ ತಿಳಿಸೋದೇ ಆದರೆ ನಮ್ಮ ಶರಣರ ವಚನಗಳು, ನಮ್ಮ ಬಸವಣ್ಣನವರ ವಚನಗಳು ನೀನು ನಿನ್ನ ಜನರಿಗೆ ತಿಳಿಸುವುದಾದರೆ ತಿಳಿಸು ಮಹಾತಾಯಿ. ಯಾಕಂದರೆ ನೀನು ಈ ವಚನವನ್ನು ಅವರಿಗೆ ಹೇಳು. ಡಾಕ್ಟರ್ ಬಸವರಾಜ ಸಾದರ್ ಅವರ ವಚನ ವಶಾರ್ಥ ಎನ್ನುವ ಒಂದು ವಚನ ಸಂಪುಟ ಸಂಖ್ಯೆ 17ನೇ ವಚನ ಇದೆ. ಅದನ್ನು ಅಕ್ಕಮ್ಮನವರ ವಚನ ನಾನು ಹೇಳ್ತೀನಿ. ಬತ್ತಲೆ ಇದ್ದವರೆಲ್ಲ ಕಟ್ಟೆಯ ಮಕ್ಕಳು. ಬನ್ನಂಜೆಯವರೇ, ನೀನು ನಿನ್ನ ಸಮಾಜಕ್ಕೆ ಈ ವಚನವನ್ನು ಓದಿ ತಿಳಿಸು, ಅದರ ಅರ್ಥವನ್ನು ನೀನು ಬಿಡಿಯಾಗಿ ಹೇಳು. ಅವರು ಸಹಿತ ನನ್ನ ಲಿಂಗಾಯತ ಧರ್ಮಕ್ಕೆ ಬರ್ತಾರೆ ಅಂತನ್ನ ಮಾತನ್ನು ನಾನು ವೇದಿಕೆ ಮುಖಾಂತರ ಹೇಳ್ತೀನಿ. ಬತ್ತಲೆ ಇದ್ದವರೆಲ್ಲ ಕಟ್ಟೆಯ ಮಕ್ಕಳು. ನಾನು ವಚನದ ಅರ್ಥ ಹೇಳೋದಿಲ್ಲ, ಬರೀ ವಚನ ಹೇಳ್ತೀನಿ ಕೇಳಿ. ಬತ್ತಲೆ ಇದ್ದವರೆಲ್ಲ ಕಟ್ಟೆಯ ಮಕ್ಕಳು, ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು, ತಲೆ ಜಡಿಗಟ್ಟದವರೆಲ್ಲ ಫಲೇರ ಸಂತಾನ. ಆವ ಪ್ರಕಾರವಾದಡೇನು ಅರಿವೇ ಮುಖ್ಯವಯ್ಯ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅಂತ ತಾಯಿ ಅಕ್ಕಮ್ಮ ಹೇಳ್ತಾರಲ್ಲ. ಅದಕ್ಕೆ ಶರಣ ಬಂಧುಗಳೇ, ನಿಮ್ಮ ಕರ್ತವ್ಯಗಳು ಏನು ಅಂತ ನೀವು ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ಈ ನಾವು ಒಂದು ಸಮರ್ಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಂದೇ ಒಂದು ನಿಮಿಷ ತಗೋತೀನಿ. ಕೆಲವೊಬ್ಬರು ಊರುಗಳಲ್ಲಿ, ನಿಮ್ಮ ಊರುಗಳಲ್ಲಿ ಮಾತಾಡ್ಬೋದು, ಮಿಲಿಟರಿದವರೇನ್ರಿ ಅವ್ರು ಪಾಗಲಿರ್ತಾರೆ ಬಿಡ್ರಿ, ಅವು ಹಂಗೆ ಒದರ್ತಾವ ಅಂತಂತಾರೆ. ರಿಟೈರ್ಡ್ ಬಂದಂತಾರೆ ಮಿಲಿಟರಿಗಳು ಪಾಗಲಿರ್ತಾರೆ. ನನಗೂ ಒಬ್ಬನ ಮಾಡದೆ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಲು. ಹೌದಮ್ಮ, ನಿಜವಾಗ್ಲೂ ನಾನು ವಿಧವೇತರ ಜೀವನ ಮಾಡ್ತಾ ಇದ್ದೀನಿ. ಯಾಕ ಅಂತ ಕೇಳು, ನೀನು ವಿಧವೆ ಆಗಬಾರದು ಅನ್ನೋ ಉದ್ದೇಶದಿಂದ ನಾನು ವಿಧವೇತರ ಜೀವನ ಮಾಡ್ತಾ ಇದ್ದೀನಿ. ನನ್ನ ರಾಷ್ಟ್ರದ ಯಾವ ಹೆಣ್ಣು ಮಕ್ಕಳು ಸಹಿತ ವಿಧವೆ ಆಗಬಾರ್ದು ಅಂತ ಅನ್ನುವುದಕ್ಕೋಸ್ಕರ ನಾನು ತ್ಯಾಗ ಮಾಡಿ ನಾನು ವಿಧವೇತರ ಜೀವನ ಮಾಡ್ತೀನಿ ಅಂತಂದಾಗ ಅವಳು ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಲು. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮೊನ್ನೆ ನಾವು ಬರಬೇಕಾದ್ರೆ ಒಂದು 4-5 ವರ್ಷಗಳ ಕೆಳಗೆ ನನ್ನ ಗೆಳೆಯನಪ್ಪ ಸಂದೀಪ್ ಅಂತ ಜಾರ್ಖಂಡ್ನಲ್ಲಿ ನಕ್ಸಲಿಯರ ಜೊತೆ ಹೋರಾಟ ಮಾಡ್ತಾ ವೀರ ಮರಣವನ್ನಪ್ಪಿದ ಅವನ ಶವವನ್ನು ತೆಗೆದುಕೊಂಡು ಅವನ ಊರಿಗೆ ನಾನು ಹೋಗಿದ್ದೆ. ಅಲ್ಲಿ ಶವ ಸಂಸ್ಕಾರ ಮಾಡೋ ಹೊತ್ತಿಗೆ ನಾವೆಲ್ಲರೂ ಸಲ್ಯೂಟ್ ಹೊಡೆದು ಬಂದಾಗ ಊರಿನ ಆ ಗ್ರಾಮದ ಮುಖ್ಯಸ್ಥ ಬಂದ. ಅವನಿಗೆ, ಆ ಸಂದೀಪನಿಗೆ 4 ವರ್ಷದ ಒಂದೇ ಒಂದು ಮಗು. ಅವನು ಕೂಡ ಒಬ್ಬನೇ ಇದ್ದ. ತಂದೆ ತಾಯಿಗೆ ಇನ್ನೂ ಬೇರೆ ಮಕ್ಕಳು ಇರಲಿಲ್ಲ. ಅವನು ಒಬ್ಬನೇ ಇದ್ದ. 4 ವರ್ಷದ ಒಂದು ಮಗು ಇತ್ತು. ಆ ಗ್ರಾಮದ ಮುಖ್ಯಸ್ಥ, ನಮ್ಮ ಕಡೆ ದಳಪತಿ ಅಂತಿರಲ್ಲ, ಆ ದಳಪತಿ ಬಂದು ಏನಂದ, ಮಗನನ್ನ ನಾಶ ಮಾಡಿ ಹೋಗ್ಬಿಟ್ರಿ ಅಂತ. ಅದಕ್ಕೆ ನನಗೆ ಕೋಪ ಬಂತು. ನಾನು ತಕ್ಷಣ ಅವನಿಗೆ ಉತ್ತರಿಸಿದೆ, ಏನು ಹೇಳ್ತಾ ಇದ್ದೀಯ ನೀನು? ಆ ನಕ್ಸಲಿಗಳು ನಿನ್ನ ಮಗ ಯಾವ ಶಾಲೆಗೆ ಹೋಗ್ತಾ ಇದ್ದೇನಲ್ಲ, ಆ ಶಾಲೆಯಲ್ಲಿ ಬಾಂಬ್ ಸಿಡಿಸಬೇಕು ಅಂತ ಸಂಚನ್ನು ಮಾಡ್ತಾ ಇದ್ರು. ಅಂತ ಮಾಡ್ತಾ ಇರುವಂತ ಆ ನಕ್ಸಲಿಗಳಿಗೆ, ಆ ಸಂದೀಪನಿಗೆ ನಾವು ಎಷ್ಟು ಹೇಳಿದ್ರು ಸಹಿತ ಇಲ್ಲ,
ಇವರು ನಮ್ಮ ಶಾಲೆಯ ಮಕ್ಕಳ ಮೇಲೆ ಇವರು ಬಾಂಬನ್ನು ಸಿಡಿಸ್ತಾರೆ, ಎಷ್ಟೋ ಜನರ ಮಕ್ಕಳ ಪ್ರಾಣ ಹೋಗುತ್ತೆ ಅಂತ ತಿಳಿದಂಥ ಸಂದೀಪ ಒಂದು ಸೆಕೆಂಡು ಸಹಿತ ಯೋಚನೆ ಮಾಡಲಾರದೆ ಅವರು ಇದ್ದಂಥ ರೂಮಿನೊಳಗೆ ಕೈಗಳಿಗೆ ಗ್ರೆನೇಡ್ಗಳನ್ನು ತೆಗೆದುಕೊಂಡು ಅವುಗಳ ಪಿನ್ನನ್ನು ತೆಗೆದು ಒಟ್ಟಿಗೆ ಒಳಗೆ ನುಗ್ಗಿ ಆ 7-8 ಜನ ನಕ್ಸಲವಾದಿಗಳನ್ನು ತೆಗೆದುಕೊಂಡು ಅವನು ಸಹಿತ ಅವರ ಜೊತೆ ಸ್ವರ್ಗಕ್ಕೆ ಸೇರಿಬಿಟ್ಟಿರುತ್ತಾರೆ. ನಕ್ಸಲಿಗಳನ್ನು ಸಾಯಿಸಿದಂಥ ಆ ಸಂದೀಪ ನಿನ್ನಗಾಗಿ ಪ್ರಾಣವನ್ನು ಕೊಟ್ಟಾನ ಪುಣ್ಯಾತ್ಮ, ನೀನು ಅವನ ಮಗನನ್ನು ನಾತಂತೆಯಲ್ಲೋ, ನೀನು ಒಂದು ವೇಳೆ ನಿನ್ನ ಮಗನಿಗಿಂತ ಹೆಚ್ಚಿನ ಪ್ರೀತಿ ಈ ಸಂದೀಪನ ಮಗನಿಗೆ ಕೊಡಲಿಲ್ಲ ಅಂತಂದರೆ ನೀನು ಈ ಭೂಮಿ ಮೇಲೆ ಹುಟ್ಟಿ ಸಾರ್ಥಕಿಲ್ಲ ಅಂತ ಆ ದಳಪತಿಗೆ ನಾನು ಹೇಳಿದಾಗ ಅವರು ಕಣ್ಣಲ್ಲಿ ನೀರು ಬಂದರೆ ಅಂತ ಅವತ್ತು ಊರವರನ್ನೆಲ್ಲ ಕರೆದು ಒಂದು ಮೈಕಿತ್ತು, ಒಂದು ಸಣ್ಣ ಮೈಕು ಕೈ ಕೂಗ್ತಾ ಇದ್ರು ಭಾರತ್ ಮಾತಾ ಕಿ ಜೈ ಅಂತ. ಅವಾಗ ಒಂದು ಮೈಕನ್ನು ತೆಗೆದುಕೊಂಡು ರೌಂಡ್ ಮಾಡಿಬಿಟ್ಟು ಊರಲ್ಲಿ ನಮ್ಮದು ಒಂದು ಶಾಲೆ ಇದೆ, 10ನೇವರೆಗೆ ನಮ್ಮೂರಲ್ಲಿ ಒಂದು ಪ್ರೈವೇಟ್ ಶಾಲೆ ಇದೆ, ಸಂದೀಪನ ಮಗ ಎಲ್ಲಿವರೆಗೆ ಓದ್ತಾನೆ 10ನೇ ಕ್ಲಾಸ್ವರೆಗೂ ಯಾವುದೇ ₹1 ಫೀಸ್ ತಗೊಳ್ಳಾರದೆ ನಾನು 10ನೇವರೆಗೆ ಇವನನ್ನು ಓದಿಸ್ತೀನಿ, ಅವನ ಮುಂದಿನ ಶಿಕ್ಷಣಕ್ಕೆ ಬೇಕಾದ ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ, ಇವತ್ತಿನಿಂದ ಸಂದೀಪನ ಮಗನನ್ನು ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಆ ದಳಪತಿ ಒಂದು ಅನೌನ್ಸ್ ಮಾಡಿಬಿಟ್ಟು ಪೂರ್ತಿ ಊರಿನವರಿಗೆ ನಮ್ಮ ಸೈನಿಕರಿಗೆ ನಾವು ಗೌರವ ಸೂಚಿಸ್ಬೇಕ್ರಿ. ನಾವೇನು ಮಾಡ್ತಾ ಇದ್ದೀವಿ, ರಕ್ಷಾಬಂಧನವನ್ನು ನಾವು ರಕ್ಷಾಬಂಧನ ಮಾಡ್ತೀವಿ, ಬರೀ ಸೈನಿಕರಿಗೆ ಗೌರವ ಸೂಚಿಸ್ತೀವಿ ಅಂತ ಮನೆಯಲ್ಲಿ ಹೇಳೋದಷ್ಟೇ ಅಲ್ಲ, ರಕ್ಷಾಬಂಧನ ಮಾಡ್ತೀವಿ. ಒಬ್ಬರಾದರೂ ಸೈನಿಕರ ತಂಗಿ ಹತ್ತಿರ ಒಂದು 4 ಜನ ಹೋಗಿ, ಅಣ್ಣ ತಂಗಿ ನಿಮ್ಮ ಅಣ್ಣ ಇಲ್ಲಮ್ಮ, ನೀನು ಈ ರಾಖಿ ಯಾರಿಗೆ ಕಟ್ತೀಯಾ, ನೀನು ನಮ್ಮನ್ನ ಅಣ್ಣನಂತೆ ತಿಳಿ ನಮಗೆ ರಾಖಿ ಕಟ್ಟು ಅಂತ ಒಬ್ಬರಾದರೂ ಹೋಗಿದ್ದೀರಾ? ಇಂಥ ಒಂದು ಕಾರ್ಯವನ್ನು ನೀವೆಲ್ಲರೂ ಮಾಡಬೇಕು. ನಮ್ಮ ಮಹಿಳೆಯರಿದ್ದಾರೆ, ಎಷ್ಟೋ ಜನ ಆ ಸೈನಿಕರು ಬಾರ್ಡರಲ್ಲಿ ಇರ್ತಾರೆ, ಹಬ್ಬ ಹರಿದಿನಗಳು ಬರ್ತವೆ, ನೀವೆಲ್ಲ ಮಹಿಳೆಯರು ಅವರ ಹೆಂಡತಿ ಹಾಕ್ತೀರಾ, ಒಂದು ರೊಟ್ಟಿ ಅಥವಾ ಒಂದು ಹೋಳಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಒಂದು ಜೊತೆ, ಇಲ್ಲಪ್ಪ ನಿಮ್ಮ ಗಂಡ ಇಲ್ಲಮ್ಮ, ಅವರು ಅಲ್ಲಿ ಬಾರ್ಡ್ರಲ್ಲಿ ನಮ್ಮ ಸಲುವಾಗಿ ಕಾದಾಡ್ತಾ ಇದ್ದಾರೆ, ಹಬ್ಬದಲ್ಲಿ ನನಗೆ ಮನಸ್ಸು ಬರ್ತಾ ಇಲ್ಲ, ಬಾ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಒಬ್ಬರಾದರೂ ಹೋಗಿದ್ದಾರೆ ಇಲ್ಲಿವರೆಗೂ. ಇಂಥ ಒಂದು ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕ್ರಿ. ಅಂದ್ರೆ ಇವೆಲ್ಲ ನಮ್ಮ ಸಣ್ಣ ಸಣ್ಣ ಕರ್ತವ್ಯಗಳು. ಇಂಥ ಕರ್ತವ್ಯಗಳು ನಾವು ಬೆಳೆಸ್ಕೊಂಡಾಗ ಮಾತ್ರ ಸಮರ್ಥ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಕ್ಷಮಿಸಬೇಕು, ನನಗೆ ಕೇವಲ 20 ನಿಮಿಷ ಸಮಯ ಕೊಟ್ಟಿದ್ದರು, ಅದಕ್ಕಾಗಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡೆ. ನನ್ನ ಒಂದು ಸಣ್ಣ ಸೇವೆಗೆ ನಾನು ಮೊಟ್ಟ ಮೊದಲನೇ ಸಲರಿ ಈ ರೀತಿ ವೇದಿಕೆಯ ಮೇಲೆ ಬಂದು ನಾನು ಮಾತಾಡ್ತಾ ಇರೋದು. ಇಂಥ ದೊಡ್ಡ ವೇದಿಕೆಗಳು ನಾನು ಯಾವತ್ತೂ ಕೂಡ ಮಾತಾಡಿಲ್ಲ. ಯಾಕಂದರೆ ನಾವು 20ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿದೆ. ಈಗ ಒಂದು 2 ತಿಂಗಳ ಹಿಂದೆ ಬಂದೆ, 45 ವಯಸ್ಸು, ಇವಾಗ ಒಂದು 2 ತಿಂಗಳ ಹಿಂದೆ ಬಂದಿನಿ. ಅದಕ್ಕೆ ಪೂಜ್ಯರು, ಪರಮ ಪೂಜ್ಯರು, ನಮ್ಮದು ಒಂದು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು. ಆವಾಗ ಪರಮ ಪೂಜ್ಯರು ಬಂದಾಗ ನಾನು 1-2 ನಿಮಿಷ ಅಲ್ಲಿ ನನ್ನ ಫಂಕ್ಷನಲ್ಲಿ ಮಾತಾಡಿದ್ದೆ. ಅದನ್ನು ಕಂಡು ನನಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಪರಮ ಪೂಜ್ಯರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನೆರಡು ತೊದಲು ನುಡಿಗಳು ಹೇಗೆ ಬರ್ತಾವ ಅಂತ ಅನ್ನೋದು ನೀವು ಸ್ವೀಕರಿಸಬೇಕು. ನನ್ನ ಮನದಂತರಾಳದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಉಕ್ಕಿ ಹರಿಯುತ್ತಿರುವಂಥ ದೇಶಾಭಿಮಾನವನ್ನು ಹೊರಹಾಕಲಿಕ್ಕೆ ನನ್ನ ಹತ್ತಿರ ಶಬ್ದಗಳಿಲ್ಲ. ಯಾಕಂದರೆ 25 ವರ್ಷಗಳಿಂದ ಕನ್ನಡನೇ ನಾವು ಮಾತಾಡಿಲ್ರಿ, ಬರೀ ಹಿಂದಿ ಮಾತಾಡೀವಿ. ಅದಕ್ಕಾಗಿ ಕನ್ನಡ ಶಬ್ದಗಳು ನಮಗೆ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಹೇಗೋ ನಾನು ಎಲ್ಲೆಲ್ಲೋ ಶಬ್ದಗಳನ್ನು ಜೋಡಿಸಿಕೊಂಡು ಕನ್ನಡ ಭಾಷೆ ಮಾತಾಡ್ತಾ ಸುಲಗೆಟ್ಟಿದೆ. ಅದಕ್ಕೆ ನಮ್ಮ ರಾಜಸ್ಥಾನದ ನಾವು ಇವತ್ತು ಹೇಗಾಗಿದ್ದೀವಿ, ಇಂಥ ಉತ್ಸಾರಿ ನಮ್ಮ ಸ್ವಾಮಿ ವಿವೇಕಾನಂದರು ಕೇಳಿದ್ರು, ಇಂಥ ತಾರುಣ್ಯವನ್ನ ಕೇಳಿದ್ರು, ವಿನಃ ಈ ವಯಸ್ಸಿನ ತಾರುಣ್ಯವರು ಕೇಳಿಲ್ಲ ಅಂತ ನಾನು ಈಗ ಈ ಅಜ್ಜನವರ ಮುಖಾಂತರವಾಗಿ ನಿಮಗೆ ಎದು ಕೊಡ್ತೇನೆ. ನಾವು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದೇವೆ. ಮೊದಲು ಸೈನಿಕರ ತಲೆಗಳನ್ನು ಕಡಿದುಕೊಂಡು ಪಾಕಿಸ್ತಾನದವರು ಹೋಗ್ತಾ ಇದ್ರು. ಅದನ್ನು ಮರಳಿ ಕೇಳುವಂತಹ ಒಂದು ತಾಕತ್ತು ನಮ್ಮ ಹತ್ತಿರ ಇರಲಿಲ್ಲ. ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ, ಅಮೇರಿಕದ ಕಡೆ ಹೋಗ್ತಾ ಇದ್ದೀವಿ. ನೋಡ್ರಪ್ಪ, ನಮ್ಮಿಬ್ಬರು ಸೈನಿಕರ ತಲೆಯನ್ನು ಪಾಕಿಸ್ತಾನದವರು ಕಡ್ಕೊಂಡು ಹೋಗಿದ್ದಾರೆ, ಹೇಗಾದರೂ ಮಾಡಿ ಅವರ ತಲೆಯನ್ನು ವಾಪಸ್ ತರಿಸ್ಕೊಡಿ ಅಂತಂತಿದ್ರು. ಆದರೆ ಇವತ್ತಿನ ಯುಗ ಹೇಗಾಗಿದೆ ಗೊತ್ತಾ? ಇವತ್ತು ನಮ್ಮ ಅಭಿನಂದನ್, ಸ್ವಲ್ಪ ದಿವಸಗಳ ಹಿಂದೆ ಒಬ್ಬ ಪೈಲಟ್ ಅಭಿನಂದನ್, ಮೀಸೆ ಮಾಮ ಅಂತ ಕರಿತೀವಿ, ನೀವೆಲ್ಲ ನ್ಯೂಸಲ್ಲಿ ನೋಡಿರಬೇಕು. ಮೀಸೆ ಕೇವಲ ಅವರ ಒಂದು 30 ವರ್ಷಗಳ ಹಳೆಯ ವಿಮಾನದಿಂದ
ಅವರ ಇತ್ತೀಚೆಗೆ ಬಂದಂತಹ ಹೊಸದ ಅಂದರೆ 2G ಇಂದ 6G 7G 10G ಮೊಬೈಲ್ಗೆ ಟವರ್ಗೆ ಹೊಡೆದು ಹಾಕಿದಂಗೆ ಅವರ ಒಂದು ಹೊಸದಾದಂತಹ ವಿಮಾನವನ್ನು ಹೊಡೆದುರುಳಿಸಿ ಪಾಕಿಸ್ತಾನದಲ್ಲಿ ಹೋಗಿದ್ದ. ಅದಕ್ಕೆ ಪಾಕಿಸ್ತಾನದವರು ಬಹಳ ಖುಷಿಪಟ್ಟರು. ಅವರ ಪೈಲಟ್ ನಮಗೆ ಸಿಕ್ಬಿಟ್ಟ, ಈಗ ಹಾಗಂದ್ರೆ ಹಾಗೆ ನಮ್ಮ ಭಾರತದವರಿಗೆ ನಾನು ಆಟ ಆಡಿಸ್ಬೋದು ಅಂತ. ಆದರೆ 24 ಗಂಟೆಗಳ ಸಮಯ ಕೇವಲ ನಾವು ಅವರಿಗೆ ಕೊಟ್ಟಿದ್ದೀವಿ. 24 ಗಂಟೆಗಳ ಒಳಗಾಗಿ ಒಂದು ವೇಳೆ ಅಭಿನಂದನ ಸುರಕ್ಷಿತವಾಗಿ ನನ್ನ ರಾಷ್ಟ್ರಕ್ಕೆ ಬರಲಿಲ್ಲ ಅಂದರೆ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಭೂಪಟದಲ್ಲಿ ಇಲ್ಲ ಅನ್ನೋದನ್ನು ನಿರ್ನಾಮ ಮಾಡಿಬಿಡ್ತೀವಿ ಅಂತ ಹೇಳಿದಾಗ 10 ಮಿಸೈಲ್ಗಳನ್ನು ಆ ಪಾಕಿಸ್ತಾನದ ಕಡೆ ತಿರುಗಿಸಿ ನಿಲ್ಲಿಸಿದಾಗ 24 ಗಂಟೆಗಳ ಒಳಗಾಗಿ ಮೀಸೆ ಮೇಲೆ ಕೈ ಆಡಿಸುತ್ತಾ ಅಭಿನಂದನ ಹುಲಿ ಥರ ಹೊರಗೆ ಬಂದನಲ್ರಿ, ಅಂಥ ರಾಷ್ಟ್ರ ಇವತ್ತು ನನ್ನ ರಾಷ್ಟ್ರ ಮುಂದುವರಿತಾ ಇದೆ. ಅದಕ್ಕೆ ನಾವು ಯಾರ ಮೇಲೂ ಕೂಡ ದಂಡೆತ್ತಿ ಹೋಗುವುದಿಲ್ಲ. ವಿಶ್ವದ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ತೆಗೆದುಕೊಂಡು ನೋಡಿ, ಭಾರತ ಯಾವುದೇ ಒಂದು ರಾಷ್ಟ್ರದ ಮೇಲೆ, ಯಾವುದೇ ಒಂದು ಪಂಗಡದ ಮೇಲೆ, ಯಾವುದೇ ಒಂದು ಇದರ ಮೇಲೆ ನಾವು ದಂಡೆತ್ತಿ ಹೋಗಿಲ್ಲ. ಆದರೆ ನಮ್ಮವರೆಗೆ ಯಾರೊಂದರವರನ್ನು ನಾವು ಬಿಟ್ಟಿಲ್ಲ. ಅದಕ್ಕೆ ಒಬ್ಬ ರಾಜಸ್ಥಾನಿ ಶೈಲೇಶ್ ಲೋಢಾ ಅಂತ ಕವಿ ಇದ್ದಾನೆ, ಇವಾಗಲೂ ಇದ್ದಾರೆ. ಅವ್ರು ಹೇಳ್ತಾರೆ, ಸಚ್ ಹೇ ಹಮಾರೆ ಇರಾದೆ ವಿಧ್ವಂಸಕ್ ನಹಿ ಹೇ, सच है हमारे इरादे विध्वंसक नहीं है, अकारण युद्ध के हम भी प्रशंसक नहीं है, अहिंसा के पुजारी है हम लेकिन सुन ले दुनिया, अहिंसा के पुजारी है हम लेकिन सुन ले दुनिया, अहिंसक है हम ನಪುಂಸಕ್ ನಹಿ ಹೇ, ನಪುಂಸಕ್ ನಹಿ ಹೇ. ಇಂಥ ಒಂದು ಸಂದೇಶವನ್ನು ಇವತ್ತು ನಾವು ಜಗತ್ತಿಗೆ ಕೊಟ್ಟು ಇವತ್ತು ನಾವು ವಿಶ್ವಗುರು ಆಗುವ ಪಥದಲ್ಲಿ ಇದ್ದೇವೆ. ವಿಶ್ವಗುರು ಬೇರೆ, ವಿಶ್ವದ ಎಲ್ಲಕ್ಕಿಂತ ಬಲಶಾಲಿ ರಾಷ್ಟ್ರ ಬೇರೆ. ಬಲಶಾಲಿ ರಾಷ್ಟ್ರ ಅಂದರೆ ಶಸ್ತ್ರಾಸ್ತ್ರಗಳು, ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಇಟ್ಟುಕೊಂಡು ಇನ್ನೊಂದು ರಾಷ್ಟ್ರದ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದು, ಅದು ಬಲಿಷ್ಠ ರಾಷ್ಟ್ರ ಆಗುತ್ತೆ. ಆದರೆ ನನ್ನ ರಾಷ್ಟ್ರ ಇವತ್ತು ವಿಶ್ವಗುರು. ಗುರು ಅಂತಂದರೆ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ, ಎಂಥ ಮಕ್ಕಳಿಗೂ ಸಹಿತ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅದನ್ನು ಉದ್ಧರಿಸುವ ಕೆಲಸವನ್ನು ಮಾಡ್ತಾರಲ್ಲ, ಅಂಥ ವಿಶ್ವಗುರು ಭಾರತ ಇವತ್ತು ಆಗಲಿಕ್ಕೆ ಹೊರಟಿದೆ ಅಂತನ್ನೋ ಮಾತನ್ನು ಹೇಳಿ, ಅದು ಯಾವಾಗ ಆಗುತ್ತೆ, ನಾವೆಲ್ಲರೂ ನಮ್ಮ ನಮ್ಮ ಕರ್ತವ್ಯಗಳನ್ನು ವಿದ್ಯಾರ್ಥಿಗಳಿಂದ ಹಿಡಿದು ಡಾಕ್ಟರ್ ಇಂಜಿನಿಯರ್ಗಳವರೆಗೆ, ವ್ಯಾಪಾರಸ್ಥರವರೆಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು. ಒಂದು ವೇಳೆ ನೀವು ಯಾವುದೇ ಕರ್ತವ್ಯ ಪ್ರಾಮಾಣಿಕವಾಗಿ ಮಾಡಲೇಬೇಕು, ಅಥವಾ ನೀವು ಯಾವುದೇ ಒಂದು ಕಾಯಕದಲ್ಲಿ ಉದ್ಯೋಗದಲ್ಲಿ ಇರಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಜೀವನ ಹೇಗಿರಬೇಕು ಅಂತಂದರೆ, ಇನ್ನೊಬ್ಬರಿಗೆ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಬೇಕು. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನೀವು ಸೇರಬೇಕು. ನಮ್ಮ ಶರಣರ ವಚನ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸುವ ಒಂದು ತತ್ವ ನಮಗಿದೆ. ಅಂಥ ವ್ಯಕ್ತಿಗಳಾಗಿ ಇನ್ನೊಬ್ಬರಿಗೆ ಕಷ್ಟವಾಗದ ರೀತಿಯಲ್ಲಿ ನೀವು ಬದುಕಿ ತೋರಿಸಿದ್ರಿ ಅಂತಂದ್ರೆ ಇದು ಕೂಡ ನಿಮ್ಮ ಒಂದು ಒಳ್ಳೆಯ ರಾಷ್ಟ್ರಕ್ಕೆ ಸಲ್ಲಿಸುವ ಗೌರವ. ಇಂಥ ಕರ್ತವ್ಯಗಳನ್ನು ನಾವೆಲ್ಲ ಬೆಳೆಸ್ಕೋಬೇಕು ಅಂತ ಈ ಮುಖಾಂತರವಾಗಿ ಹೇಳಿ, ನನಗೆ ಅವಕಾಶ, ನನ್ನ 2 ತೊದಲು ನುಡಿಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ನನ್ನ ತೊದಲು ನುಡಿಗಳನ್ನು ನನ್ನ ಮನಸ್ಸಿನಿಂದ ಹಾಕಿದಂಥ ಆ ಧರ್ಮಪಿತ ಬಸವಣ್ಣನ, ಸೃಷ್ಟಿಕರ್ತ ಲಿಂಗದೇವರಲ್ಲಿ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಷ್ಟು ಹೊತ್ತು ಆನಂದದಿಂದ ಕುಂತು ಸಮಯವನ್ನು ಕೊಟ್ಟು ಕೇಳಿದ್ದ ತಮಗೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದೇ ಒಂದು ರಿಕ್ವೆಸ್ಟ್ ರೀ, ನನ್ನ ಜೊತೆ ಎದ್ದು ನಿಂತು 3 ಸಲ ಭಾರತ ಮಾತೆಗೆ ಜೈಕಾರ ಹಾಕಿ, ಆ ಭಾರತ ಮಾತೆಗೆ ಬಹಳಷ್ಟು ಖುಷಿಯಾಗುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಯಾರ್ಯಾರಿಗೋ ಜಾಗ ಕೊಡ್ತೀವಿ, ಅದಕ್ಕೆ ನಮ್ಮ ಸಮರ್ಥ ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ಯಾವುದೇ ಪ್ರಿಯತಮನಲ್ಲೋ ಪ್ರೇಯಸಿಯನ್ನೋ ನಾವು ಮನದಲ್ಲಿ ಜಾಗ ಕೊಡಬಾರ್ದು. ಭಾರತ ಮಾತೆಗೆ ಬರುವ 10 ವರ್ಷ ನೀವು ಒಂದೇಳೆ ನಿಮ್ಮ ಮನಸ್ಸಲ್ಲಿ ಜಾಗವನ್ನು ಕೊಟ್ಟು ದೇವಿ ಅಂತ ಪೂಜೆ ಮಾಡಿ, ಆ ಭಾರತ ಮಾತೆಯ ಮಕ್ಕಳಿಗೆ ತಮ್ಮ ಮಕ್ಕಳು ಅಂತ ನೀವು ಒಂದೇಳೆ ಪೂಜೆ ಮಾಡಿದ್ರಿ ಅಂತಂದ್ರೆ ನನ್ನ ಭಾರತ ಇವತ್ತು ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೀನಿ. 3 ಸಲ ನನ್ನ ಜೊತೆ ಭಾರತ ಮಾತೆಗೆ ಜೈಕಾರ ಹಾಕಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಅಯ್ಯೋ ಏನಾಗ್ಬಿಟ್ಟು ಎಲ್ಲವೂ ವರ್ತಿಸ್ಕೊಂಡು ತ್ಯಾಗನೂ ಬಂತು, ಜೋಶ್ನು ಬಂತು, ಎಲ್ಲರೂ ಬಂತು. ಚೆನ್ನಾಗಿ ಮಾತಾಡಿದ್ರು.
ಹಲೋ, ಕುಳಿತುಕೊಳ್ರಿ, ಎಲ್ಲರೂ ಕುಳಿತುಕೊಳ್ರಿ. ತೆಲಗಿನ ದಿಂಗ್ ಬಿಟ್ಟೋಯ್ತಲ್ಲ, ಅವ್ರ ತೊದಲು ನೋಡಿ ಅಂತಾರೆ, ಈಗ ನಮಗೆ ತೊದಲು ನೋಡಿ ಶುರುವಾಗ್ಯಾವ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ನಥಿಂಗ್ ಈಸ್ ಬೆಟರ್ ದೆನ್ ನಾನ್ ಸೆನ್ಸ್ ಅಂತ. ನನಗೆ ಇವತ್ತು ಅದನ್ನ ಯಾವಾಗಲೂ ಒಂದು ಅನ್ಕೊಂಡು ಅದಕ್ಕೆ ಉತ್ತರನೇ ಸಿಕ್ಕಿಲ್ಲ, ಇವತ್ತು ಉತ್ತರ ಸಿಕ್ಕಿಬಿಡುತ್ತೆ. ಏನೋ ಮಾಡದೇ ಇದ್ರೆ ಸುಮ್ಮನೆ ಕುಂತ್ರೆ ದೇಶಭಕ್ತಿ ಆಕತಿ, ಕಿತಾಪತಿ ಮಾಡ್ಕೊಂತ ಮಾತ್ರ ಕೊಡಬಾರ್ದು ಅಂತ. ಎಂಥ ಅದ್ಭುತವಾಗಿರ್ತಕ್ಕಂಥ ಭಾವನೆಯೊಂದಿಗೆ ದೇಶಭಕ್ತಿಯನ್ನು, ನಿಜಕ್ಕೂ ಅವ್ರನ್ನ ನೋಡಿ ನನಗೆ ದೊಡ್ಡ ಒಂದು ಮಿರಾಕಲ್ ಪವಾಡ. ಅವು ಯಾವ ವಿಷಯಗಳು ನಾವು ಹಾಕಬೇಕಂತ ಹಾಕಿಲ್ಲ, ಅವ್ರು ಮಾತಾಡ್ತಾರಂತೂ ಹಾಕಿಲ್ಲ. ಅದು ಗುರು ಬಸವಣ್ಣವರು ದಾನಮ್ಮ ತಾಯಿ ಹೆಂಗೆ ನಡೆಸ್ಕೊಡ್ತಾರೋ ನಿಜಕ್ಕೂ ಸಹಿತ ಇದೆಲ್ಲ ಪವಾಡ ಸದೃಶವಾಗಿರ್ತಕ್ಕಂಥದ್ದು. ಒಂದು ಸಬ್ಜೆಕ್ಟನ್ನು ತಗೊಂಡು ಈವರೆಗೆ ನಾವು ಇದರಲ್ಲಿ ಪ್ರಥಮ ಸ್ಥಾನ ದೇಶಭಕ್ತಿಯಲ್ಲಿ ನಮ್ಗೆ ಅವ್ರಿಗೆ ಕೊಡ್ತೀವಿ ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಸ್ಥಾನದಲ್ಲಿ ನಮ್ಮ ಭಾರತಿ ಕಂಪ್ನಿಯವ್ರಿಗೆ ಕೊಡ್ತೀವಿ. ಒಂದು ಸಬ್ಜೆಕ್ಟನ್ನು ಹಿಡ್ಕೊಂಡು ಮಾತಾಡೋದು ಹೇಗೆ ಅನ್ನೋದನ್ನು ಇವತ್ತು ನಮ್ಮ ದೇಶಭಕ್ತರಾಗಿರ್ತಕ್ಕಂಥ ಸಿದ್ದಪ್ಪ ಅವರಲ್ಲಿ ಕಂಡಿವಿ. ನಾವು ದೇಶದ ಕರ್ತವ್ಯಗಳಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಭಾಳ ಚೆನ್ನಾಗಿ ವಿಧಿವತ್ತಾಗಿ, ನಾವು ಎಷ್ಟು ನರ್ವಸ್ ಆಗಿ ಈ ಒಂದು ದೇಶದೊಳಗಡೆ ಕುಳಿತಿದ್ದೀವಿ. ಈ ಒಂದು ದೇಶದ ಭಾಷೆ, ನೆಲ, ಗಡಿ, ಜಲ ಇವೆಲ್ಲವನ್ನ ಯಾವ ಪಾಡಿಗೆ ಮಾಡ್ತಾ ಇರ್ತಾರೆ, ನಮಗೇನು ಸಂಬಂಧ ಇದೆ ಅಂತ ತಿಳ್ಕೊಂಡು ಕುಂತಿದ್ದೀವಿ. ಎಷ್ಟರ ಮಟ್ಟಿಗೆ ಕುಂತಿದ್ದೀವಿ ಅಂದ್ರೆ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ. ಒಂದು ಕಡೆ ಹೇಳಲೇಬೇಡ್ರಿ, ಶಾಂತ ಕೊಡ್ರಿ, ಎಲ್ಲರೂ ಕುಳಿತುಕೊಳ್ರಿ. ಒಂದು ಗುಬ್ಬಿ ಮತ್ತು ಒಂದು ಕಾಗೆ